ನಮಸ್ಕಾರ. ನನ್ನ ಹೆಸರು ಚಂದ್ರಪ್ಪ ಕಾಮಂತ ಅಂತೇಳಿ ಬೀದಿ ಬದಿ ವ್ಯಾಪಾರಸ್ಥರ ರಾಜ್ಯಾಧ್ಯಕ್ಷನಾಗಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ. ಹಾಗೆ ಬೀದಿ ಬದಿ ವ್ಯಾಪಾರ ಕರ್ನಾಟಕ ಬೀದಿ ಬದಿ ವ್ಯಾಪಾರಸ್ಥರ ಕುಂದುಕೊರತೆ ನಿವಾರಣಾ ಮೈಮೂರು ಪ್ರತಿಕಾರ ಸಮಿತಿಯ ಜಿಲ್ಲಾ ಸಮಿತಿ ಸದಸ್ಯರಾಗಿ ನಿರ್ವಹಿಸ್ತಾ ಇದ್ದೀನಿ ಮತ್ತು ಹಿಂದುಳಿದ ಜನಜಾಗೃತಿ ವೇದಿಕೆಯ ಸಂಘಟನಾ ಕಾರ್ಯದರ್ಶಿಯಾಗಿ ಕೆಲಸ ಮಾಡ್ತಾ ಇದ್ದೀನಿ. ಇನ್ನು ಹಲವಾರು ಸಂಘಟನೆಯಲ್ಲಿ ನಿಸ್ವಾರ್ಥವಾಗಿ ಕೆಲಸ ಮಾಡ್ತಾ ಇದ್ದೀನಿ. ಹಾಗೆ ಇವ್ರ ಜೊತೆಗೂ ನಾನು ಇದು ವಧುವರರ ಕಾರ್ಯಕ್ರಮ ಇತ್ತು. ಅದರಲ್ಲೂ ನಿರಂತರವಾಗಿ ಇದು 16ನೇ ಕಾರ್ಯಕ್ರಮ ಯಶಸ್ವಿಯಾಗಿ ಯಾವುದೇ ರೀತಿಯ ₹1 ನಯಾ ಪೈಸೆಯನ್ನು ಯಾರು ತೋಳಲಿಲ್ಲ. ನೂರಾರು ಜನರನ್ನು ಬಂದು ಹೇಳೋದ್ರಲ್ಲಿ ಯಾರು ಇಷ್ಟಪಡ್ತಿದ್ರು. ನಮ್ಮ ಹಿರಿಯರು ಪ್ರೊಫೆಸರ್ ಇವರೆಲ್ಲ ಇರೋದ್ರಿಂದ ಯಾರು ತೋಳಿಲ್ಲ. ಇವತ್ತು ಅವ್ರು ಪ್ರಸ್ತಾಪ ಮಾಡಿದ್ರು. ನೀವು ಹೋದ ವಾರ 2 ವಾರದ ಹಿಂದೆ ನೀವೇನ್ ಪ್ರಸ್ತಾಪ ಮಾಡಿದ್ರೆ ಅದೇ ವಿಚಾರ ಪ್ರಸ್ತಾಪ ಮಾಡಿದೆ. ಕೆಲವು ಜನ ನನಗೆಲ್ಲ ಫೋನ್ ಮಾಡಿ ಕೇಳಿದ್ರು, ಸರ್ ದುಡ್ಡಿದೆಯಾ ಎಲ್ಲರೂ ಕೇಳ್ತಾರೆ, ಒಂದು ನಯಾ ಪೈಸೆನೂ ಇಲ್ಲ ಅಂತ ಹೇಳಿದ್ವಿ. ಈಗ ಹೇಳಿದ್ರೆ ನಿಮ್ಮೆಲ್ಲ ಅಭಿಪ್ರಾಯ ಕೇಳಿದ್ವಿ ಅಂತ. ಹಾಗಾಗಿ ನನಗೆ ಮಾತಾಡಕ್ಕೆ ಎಲ್ಲರೂ ಭದ್ರಾವತಿ ನಿವೃತ್ತ ವಾಣಿಜ್ಯ ತೆರಿಗೆ ಅಧಿಕಾರಿ. ಈ ಗುರು ವಿವಾಹ ಅಥವಾ ವಿವಾಹ ಏನಿದೆ ಇದರ ಸಂಘಟನೆ ನಾನು ಒಬ್ಬರು ರೂಪಿಸ್ಕೊಂಡಿದ್ದೀನಿ. ಇದನ್ನು ಸಮಾಜಕ್ಕೊಂದು ಒಳ್ಳೆದಾದ್ರೆ ನಮಗೆ ಜೀವನ ಸಾರ್ಥಕ ಅಂತ ನನ್ನ ಅಭಿಪ್ರಾಯ ಅಂತ ನಾನು DBS ಕಾಲೇಜಿನ ನಿವೃತ್ತ ಪ್ರಾಂಶುಪಾಲನಾಗಿ ಕೆಲಸ ಮಾಡ್ತಾ ಇದ್ದೆ. ಈಗ ಸಾಮಾಜಿಕ ಕೆಲಸ ಕಾರ್ಯಗಳಲ್ಲಿ ತೊಡಗಿಸಿಕೊಂಡು ಈ ರೀತಿಯ ಚಟುವಟಿಕೆಗಳನ್ನು ಪ್ರಾರಂಭಿಸಿದೆ. ನಾನು RT ನಗರದಲ್ಲಿ ಮೂಲತಃ ಪತ್ರಕರ್ತ. ಬಿಲ್ಡಿಂಗ್ ಏನಿದೆ ಇಲ್ಲಿ ಒಂದು NGO ಮಾಡಿಕೊಂಡು ಅದರಲ್ಲಿ ಕೆಲವು ತರಬೇತಿಗಳನ್ನ ಮಾಡ್ತೀವಿ. ಸರ್ಕಾರದ ತರಬೇತಿಗಳನ್ನ ಇಲ್ಲಿ ನಡೆಸ್ತೀವಿ. ಜೊತೆಗೆ ಸಾರ್ವಜನಿಕ ಸೇವೆಯನ್ನು ಮಾಡಬೇಕು ಅಂತ ಈ ಕಾರ್ಯಕ್ರಮಗಳನ್ನ ನಾವು ಮಾಡ್ತೀವಿ. ನಾನು ಎಸ್ ಕೆ ರಾಜಮ್ಮ ಅಂತ ಹೇಳಿ 42 ವರ್ಷದಿಂದ ರಾಜಕೀಯದಲ್ಲಿ ಕೆಲಸ ಮಾಡ್ಕೊಂಡು ಬಂದಿದ್ದೀನಿ. ಇಂದು ಈ ಎಲ್ಲ ವೇದಿಕೆ ಎಲ್ಲ ನೋಡಿ ಈ ಒಂದು ಸಂಪ್ರದಾಯನ ನಾವು ಮಾಡಿ ಜನಗಳಿಗೆ ಅನುಕೂಲ ಆಗುತ್ತೆ, ಒಳ್ಳೇದಾಗುತ್ತೆ, ಅವ್ರ ಜೀವನಕ್ಕೆ ಉಪಯೋಗ ಒಳ್ಳೇದಾಗ್ಬೋದು ಅಂತಂದೇಳಿ ನಾನು ಈ ಸಂಘಟನೆ ಸೇರಿಕೊಂಡು ಮಹಿಳಾ ಜನಜಾಗೃತಿ ಮಹಿಳಾ ವೇದಿಕೆ ಅಧ್ಯಕ್ಷರಾಗಿ ಕೆಲಸ ಮಾಡ್ತಾ ಇದ್ದೀನಿ. ಎಲ್ರಿಗೂ ಒಳ್ಳೇದಾಗಲಿ ಅಂತ ಬಯಸ್ತಾ ಇದ್ದೀನಿ. ನಮ್ಮ ತಂಗಿ ಮಗನಿಗೆ ಒಂದು ಹೆಣ್ಣು ಬೇಕಾದ ಕಾರಣ ನಾನು ಬಂದು ಹೆಣ್ಣು. ನಮ್ಮ ತಂದೆ ತಾಯಿ ಇಲ್ಲ, ತಾಯಿ ಇದ್ದಾರೆ, ನಮ್ಮ ಹೆಂಡತಿ ತೀರ್ಕೊಂಡು ಹೋಗಿದ್ದಾರೆ. ನಾನು ನಾಗರಾಜ್ ಅಂತಂದು BA ವ್ಯಾಸಂಗ ಮಾಡಿದ್ದೀನಿ. ಮನೇಲಿ ಅಗ್ರಿಕಲ್ಚರು ವಿತ್ ಒಂದು ಟಾಟಾ ಎಸ್ ಆಟೋ ಇದೆ. ಅನುಕೂಲಕ್ಕೆ ಸ್ವಲ್ಪ ಜಮೀನಿದೆ. ಇಲ್ಲಿ ಕೆಲಸ ಮಾಡ್ತೀವಿ. ನಮ್ಮನ್ನು ನೆನಪಿಗೆ ಚೆನ್ನಾಗಂತ ಹೇಳಿ ಅದು ಹೊನ್ನಾಳಿ ತಾಲೂಕು ಮೊದಲಿಗೂ ಕೃಷ್ಣನಹಳ್ಳಿ ಗ್ರಾಮ. ಇಲ್ಲಿ ಸೋಪಾನಿಕ ಆಯುರ್ವೇದ ಆಸ್ಪತ್ರೆಯಲ್ಲಿ ಇನ್ಸ್ಪೆಕ್ಷನ್ ಮ್ಯಾನೇಜರ್. ಇದ್ರಲ್ಲಿ ಜಮೀನು ಇದೆ, ಮನೆಯೂ ಇದೆ. ಏನು ನೋಡಿದ್ರೆ ತರಬಟ್ಟಿನ ಸ್ನೇಹಿತರಿಗೋಸ್ಕರ ಇಲ್ಲಿವರೆಗೂ ಬಂದಿದ್ದೀವಿ. ಕಾರ್ಯಕ್ರಮ ನಮ್ಗೆ ತುಂಬಾ ಖುಷಿಯಾಗಿದೆ. ನೋಡ್ಕೊಂಡು ಇಟ್ಕೊಂಡು ಅನುಭವಕ್ಕಾಗಿ ಬಂದಿದ್ದೀವಿ. ಸಾಗತಾರು ಗುಡ್ಲೂರು. ನಾನು ನನ್ನ ಮಗನಿಗೋಸ್ಕರ ಕೇಳಿದ್ದು. ಎಲ್ಲರಿಗೂ ನಮಸ್ಕಾರ. ನಾನು ಸಾಗರದಿಂದ ಬಂದಿದ್ದೀನಿ. ನನ್ನ ಹೆಸರು ಕಮಲಾ. ನಾನು ನನ್ನ ಮಗನಿಗೋಸ್ಕರ ಹುಡುಗಿ ಮಗ ಬಂದಿದ್ದಾನ. ಸಾಗರದಿಂದ ಬಂದಿದ್ದು ಮಗನಿಗೆ. ನನ್ನ ಹೆಸರು ಸುಲೋಚನಾ ಅಂತ. ವಿನೋದ್ ನಗರ ಬಂದಿದ್ದು ಹೌಸ್ ವೈಫ್. ನನ್ನ ಮಗ ಚಂದ್ರಶೇಖರ್ ಅಂತ ಚಿಕ್ಕಮಗಳೂರಿಂದ ಬಂದಿದೆ. ನಿವೃತ್ತ ಪ್ರಾಚಾರ್ಯರು. ಇವರು ನಮ್ಮ ಮಡಗೋನ ಇದಕ್ಕೋಸ್ಕರ ಮದುವೆ ಇದಕ್ಕೋಸ್ಕರ ಬಂದಿದ್ದೀನಿ. ನಾನು ಇಲ್ಲಿ ಶಿವಮೊಗ್ಗದಲ್ಲಿ ನಾವು ಬದಲಾವಣೆ ನಾವು ಕಂಪ್ನಿಯಲ್ಲಿ ಕೆಲಸ ಮಾಡ್ತೀವಿ. ರಾಘವೇಂದ್ರ ಅಂತ ಇನ್ನೊಂದು ಪೇಷಂಟ್ ಅಂತ ಸಾಕರ ಇಲ್ಲ. ನಾಗೇಂದ್ರ, ವಿನೋದ್ ನಗರ, ಶಿವಮೊಗ್ಗ. ಜಯಪ್ಪ ಅಂತೇಳಿ ವಿದ್ಯಾನಗರ. ಒಂದು ದಿನ ನೋಡ್ತಾ ಇದ್ದೀನಿ. ಯಾವ ಕ್ಯಾನ್ಸರ್ ಪರವಾಗಿಲ್ಲ, ಬಡವರಾದ್ರೂ ಪರವಾಗಿಲ್ಲ. ಏನ್ ಮಾಡ್ತಾ ಇದ್ರೆ ಚಂದ್ರಶೇಖರ್ ತಾವು? ನಾನು ಕಾಂಟ್ರಾಕ್ಟ್ ಮಾಡ್ತಾ ಇದ್ದೀನಿ, ಬಿಲ್ಡಿಂಗ್ ಕಾಂಟ್ರಾಕ್ಟ್.
ನಿಮ್ದೇನೋ ಡೈವರ್ಸ್ ಆಗಿದೆಯಾ ಅಥವಾ ಏನು? ಡೈವರ್ಸ್ ಯಾವ ಕಾರಣಕ್ಕೆ ಡೈವರ್ಸ್ ಅಂತ ಕೇಳ್ಬೋದಾ? ಡೈವರ್ಸ್ ಯಾವ ಕಾರಣಕ್ಕೆ ಅಂದ್ರೆ ಅವ್ರ ಮನೆ ಕಡೆ ಪ್ರಾಬ್ಲಮ್ ಇತ್ತು, ಅವರು ಹಂಗಾಗಿ ಬಿಟ್ಟರು. ಮಕ್ಕಳು ಏನಾದ್ರು ಇದಾವ? ಮಕ್ಕಳಿದ್ದಾರೆ, ಇಬ್ಬರು ಇದ್ದಾರೆ, ನಮ್ಮ ಹತ್ರ. ಎಷ್ಟು ವರ್ಷದ ಮಕ್ಕಳು? ಒಬ್ಳು 14 ವರ್ಷ, ಒಬ್ಬ 12 ವರ್ಷ. ನೋಡಿ, ಚಂದ್ರಶೇಖರ್ ಅನ್ನೋರು ಕಮ್ಯುನಿಟಿಗೆ ಅಂದ್ರೆ ಬೆಸ್ತರ ಅಲ್ಲ, 12 ವರ್ಷದ ಮಗಳು 14 ವರ್ಷದ ಮಗಳು ಇದ್ದಾಳೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದಾರೆ. ಯಾರಾದರೂ ಆಸಕ್ತರಿದ್ರೆ ಪ್ರಶ್ನೆಗಳನ್ನ ಅವರಿಗೆ ಕೇಳಬಹುದು ಹೆಣ್ಣಿನ ಕಡೆ. ಪ್ರೈವೇಟ್ ಕಂಪ್ನಿಯಲ್ಲಿ ಕೆಲಸ ಮಾಡ್ತಾ ಇದ್ದೀನಿ 20 ವರ್ಷದಿಂದ. ನನ್ನ ಮದುವೆ ಆಗಿತ್ತು, ಡೈವರ್ಸ್ ಆಯಿತು, ಮಕ್ಕಳಿಲ್ಲ. ಲ್ಯಾಂಡ್ ಇದೆ, ನಮ್ಮದು 1.5 ಎಕರೆ ನಮ್ಮ ತಂದೆಗೆ ಲ್ಯಾಂಡ್ ಇದೆ. ಆಮೇಲೆ ಒಂದು 3-4 ತಿಂಗಳಲ್ಲೇ ಅವರು ಇರೋಲ್ಲ ಅಂತ ಹೇಳ್ಬಿಟ್ಟು ಆಮೇಲೆ ಕೋರ್ಟಿಗೆ ಹಾಕ್ಬಿಟ್ಟು ಡೈವರ್ಸ್ ಮಾಡಿದ್ರು. ನಿಮ್ ಜೊತೆಗೆ ಸಂಸಾರ 3 ತಿಂಗಳು ಮಾತ್ರ ಇದ್ದಿತ್ತು? ಒಂದು 6 ತಿಂಗಳು ಆಗ್ತಿರ್ತಾರೆ. ಆಮೇಲೆ ಅವ್ರ ಟೈಮ್ ಮೇಲೆ ಇದ್ರು. ಆಮೇಲೆ ಕಸ್ಬಿಟ್ಟು ಆಮೇಲೆ ಕೋರ್ಟಿಗೆ ಹಾಕ್ಬಿಟ್ಟು ಅದನ್ನ ಕ್ಲಿಯರ್ ಮಾಡಿದ್ರು. ಮಗ ನಿಮ್ ಜೊತೆ ಇದ್ದಾನ? ಮಕ್ಕಳಿಲ್ಲ. ಅಂತ ಅಂದ್ಬಿಟ್ಟು ತಮ್ಮ ರೆಕಾರ್ಡ್ಸ್ ನಲ್ಲಿ ಹೇಳಿದ್ದಾರೆ. ಮದುವೆ ಆಗಿ ಒಂದು 3-4 ತಿಂಗಳು ಟೈಮ್ ನಲ್ಲಿನೇ ಡೈವರ್ಸ್ ತಗೊಂಡು ಹೋಗಿದ್ದಾರೆ, ಮಕ್ಕಳಿಲ್ಲ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದಾರೆ. ಯಾರಾದ್ರೂ ಆಸಕ್ತರಿದ್ರೆ ನೀವು ಹೆಚ್ಚಿನ ವಿಚಾರಗಳನ್ನ ಕೇಳ್ಕೋಬಹುದು. ಈಗ ಕ್ರಿಕೆಟ್ ಕೋಚರ್ ಆಗಿ ಸಾಗರದಲ್ಲಿ ಮತ್ತು ಶಿವಮೊಗ್ಗದಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ. ಕ್ರಿಕೆಟ್ ಕೋಚರ್ ಆಗಿ ಆಯ್ಕೆ ಆಗಿದ್ದೀನಿ. ಆಮೇಲೆ ಬಿಸ್ನೆಸ್ ಮಾಡ್ತಾ ಇದ್ದೀನಿ. ಸಸ್ಯ ಮೊದಲನೇ ಮದುವೆ? ಅದು ಮೊದಲನೇ ಮದುವೆ, 28 ವರ್ಷ. ಮತ್ತೆ ನಾನು ಒಬ್ಬನೇ ಮದುವೆ. ಈಗ ನಿಮ್ಮ ಕಮ್ಯುನಿಟಿಲೇ ಬೇಕಾ, ಬ್ರಾಹ್ಮಣ ಕಮ್ಯುನಿಟಿಲೇ ಬೇಕೋ, ಬೇರೆಯವರಾದ್ರೂ ನಡೆಯುತ್ತೆ? ಸಸ್ಯಾಹಾರಿ ಯಾವುದಾದ್ರು ನಡೆಯುತ್ತೆ. ಸಸ್ಯಾಹಾರಿಗಳು ಯಾರ್ಯಾರು ನಡೆಯುತ್ತೆ. ಕೂತ್ಕೊಳ್ಳಿ. ಕೋಚರ್ ಆಗಿ ವರ್ಕ್ ಮಾಡ್ತಾ ಇದ್ದಾನೆ ಅಂತ ಅಂದ್ಬಿಟ್ಟು ಗಮನಕ್ಕೆ ತಂದಿದ್ದಾರೆ. ಯಾರಾದ್ರೂ ಆಸಕ್ತರು ಇದ್ರೆ ನೀವು ಹೆಚ್ಚಿನ ಮಾಹಿತಿಯನ್ನ ನಮ್ಮಿಂದ ಬೇಕಾದ್ರೆ ಪಡ್ಕೊ. ನಾನು ಟೀಚರ್ ಆಗಿದ್ದೆ. ನಮ್ಮ ಅಣ್ಣಂಗೆ ಹುಷಾರಿಂದ ಸುಮಾರು 18 ವರ್ಷದಿಂದ ಅವನ ಮದುವೆಗೆ ತೊಂದರೆ ಆಗಿತ್ತು. ನಮ್ಮ ಅಣ್ಣನೂ ತಿಳ್ಕೊಂಡ್ರು. ನಾನು ಫಸ್ಟ್ ಮ್ಯಾರೇಜು. ನಾನು ವಾಲಂಟ್ರಿ ತಗೊಂಡು ನಮ್ಮ ಅಣ್ಣನ ನೋಡ್ತಾ ಇದ್ದೆ. ಅವರು ತಿಳ್ಕೊಂಡ್ರು. ಈಗ ಒಳ್ಳೆ ಇದ್ದೀನಿ. ಎಲ್ಲ ಅಣ್ಣನ ಎಲ್ಲರೂ ಇದ್ದಾರೆ. ಅದೇ ನನ್ನ ಮ್ಯಾರೇಜ್ ಆಗಿದೆ. ತಮ್ಮದು ಮೊದಲನೇ ಮದುವೆ ಅಂತ ಮೊದಲನೇ ನೋಡಿ, ಜಯಲಕ್ಷ್ಮಿ ಅವರು ಎಷ್ಟು ತಗೊಂಡಿದ್ದಾರಂತೆ. ಮೊದಲನೇ ಮದುವೆ ಆಸಕ್ತರು ಯಾರಾದರೂ ಇದ್ರೆ ಸಂಪರ್ಕಿಸಬಹುದು ಅಂತ ಅಂದ್ಬಿಟ್ಟು ತಮ್ಮ ಅನಿಸಿಕೆಯನ್ನು ವ್ಯಕ್ತಪಡಿಸಿದ್ದಾರೆ. ಅವರು SC ಕಮ್ಯುನಿಟಿ. ಆಮೇಲೆ ಕೃಷಿಕನೂ ಹೌದು. ಆಮೇಲೆ ಅವನಿಗೆ 29 ವರ್ಷ. ಹೆಣ್ಣು ನೋಡ್ತಾ ಇದ್ದೀನಿ. ಬ್ರಾಹ್ಮಣರು. ಮೊದಲನೇ ಮದುವೆ? ಮೊದಲನೇ ಮದುವೆ. 29 ವರ್ಷ. 96. ನೋಡಿ, ಈಗ ಇವರು ನಮ್ಮಲ್ಲಿ ನಮ್ದು ಫ್ಯಾಮಿಲಿ ಜಾಯಿಂಟ್ ಫ್ಯಾಮಿಲಿ. ಅಂದ್ರೆ ಈಗ ಇರೋದು ನಮ್ಮ ಅತ್ತೆ ಇದ್ದಾರೆ, ನಾವು ಗಂಡ ಹೆಂಡತಿ ಮಗ ಒಬ್ಬನಿದ್ದಾರೆ, ಮತ್ತೊಬ್ಬರು ಬೆಂಗಳೂರಾಗಿದ್ದಾರೆ. ನಮ್ಮ 2 ಜನ ಭಾವಂತರು ಹೊರಗಡೆ ಇದ್ದಾರೆ. ನಮ್ಮ ಫ್ಯಾಮಿಲಿ ಪ್ರತಿ ತಿಂಗಳು ತಗೊಳ್ತಾ ಇದ್ದಾರೆ ಅಂತ ಅಂದ್ಬಿಟ್ಟು, ಒಳ್ಳೆ ಗೌರವಸ್ಥ ಕುಟುಂಬ ಅಂತ ಅಂದ್ಬಿಟ್ಟು, ಸಸ್ಯಾಹಾರಿಗೆ ಸಂಬಂಧಪಟ್ಟಂತೆ ಯಾವುದೇ ಜಾತಿಯವರಾದ್ರೂ ಪರವಾಗಿಲ್ಲ, ಆದ್ರೆ ಅವ್ರೇಕ ಬ್ರಾಹ್ಮಣರು ಸಿಕ್ಕಿದ್ರು ಅಥವಾ ಬ್ರಾಹ್ಮಿನ್ಸ್ ಯಾರಾದ್ರೂ ಸಿಕ್ಕಿದ್ರು ಒಳ್ಳೇದು ಅಂತ ಅಂದ್ಬಿಟ್ಟು ಹೇಳಿದ್ದಾರೆ. ತಾವು ಯಾರಾದ್ರೂ ಹೆಚ್ಚಿನ ಮಾಹಿತಿ ಬೇಕು ಅಂತ ಅಂದ್ರೆ ಮತ್ತೆ ಪುನಃ ಅವ್ರಿಗೇನು ಬೇಕಾದ್ರೆ ಕೇಳಬಹುದು ಅಂತ ಅಂದ್ಬಿಟ್ಟು ಹೇಳ್ತಾರೆ. ಸೌರಾಣಿಕ ಆಯುರ್ವೇದ ಕ್ಲಿನಿಕ್ ಅಂತ ಇದೆ, ಅಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ. ನನಗೆ ಪ್ಲಸ್ ಸ್ಯಾಲರಿ ಇದೆ. ನಮ್ದು ಊರು ಬಂದು ಹೊನ್ನಾಳಿ ಹತ್ರ ನರಸಮಂಗನಹಳ್ಳಿ ಅಂತ, ನಮ್ಮ ದಾವಣಗೆರೆ ಡಿಸ್ಟಿಕ್. ಊರಲ್ಲಿ 2 ಎಕರೆ ಜಮೀನು ಇದೆ, ಅಡಿಕೆ ತೋಟ ಇದೆ. ಆಮೇಲೆ ಹೊಸದಾಗಿ ಮನೆ ಕಟ್ಟಿದ್ರು. ಈಗ ಮನೆ ಎಲ್ಲ ಆಯ್ತು, ಇಷ್ಟು ಮದುವೆ ಆಗ್ಬೇಕಂತೇಳಿ ಮನೆಗೆ ಹೆಣ್ಣು ನೋಡ್ತಾ ಇದ್ದಾರೆ. ಈಗ ಹಂಗಾಗಿ ಹೆಣ್ಣು ನೋಡೋಣ, ಮದುವೆ ಮಾಡೋಣ ಅಂತ ಮನೆಗೆ ಹೇಳಿದ್ರು. ಹಂಗಾಗಿ ಇಲ್ಲಿ ಯಾರೋ ತಿಳಿಸಿದ್ರು ನನಗೆ, ಹಂಗಾಗಿ ಇಲ್ಲಿ ನೋಡೋಣ ಅಂತ ಹೋದೆ. ಇದು ಮೊದಲನೇ ಮದುವೆ ನಮ್ದು ಲಿಂಗಾಯತ ಕುಂಚಿಟಗ ಅಂತ ಕ್ಯಾಸ್ಟ್. ನಮ್ಗೆ ತೊಂದರೆ ಇಲ್ಲ, ವೆಜ್ ಅಲ್ಲಿ ಯಾವ್ದಾದ್ರು ಓಕೆ. ಲಿಂಗಾಯತದಲ್ಲಿ ಯಾವತ್ತಿಲ್ಲ, ಕುಂಚಿಟಗ ಯಾವತ್ತಿಲ್ಲ. ವೆಜ್ ಸಸ್ಯಾಹಾರಿ ಯಾವ್ದಾದ್ರು ಓಕೆ, ತೊಂದರೆ ಇಲ್ಲ, ಮಾಡ್ಕೊಂತೀವಿ. ಖಂಡಿತ ನೋಡಿ.
ಅದೇನಾದ್ರೆ ಮಾಡ್ಕೊಳ್ರಿ ಅಂತ ಸರ್. ಎಲ್ಲಿ ಮಾಡ್ಕೊಳ್ಳೋದು ನಾವು ಇಷ್ಟೆಲ್ಲ ದುಡ್ಡು ಇಷ್ಟೆಲ್ಲ ಪ್ರಯತ್ನ ಮಾಡಿದ್ವಿ, ಮನೇಲಿ ಹುಡುಕಿ ಮದುವೆ ಮಾಡಬೇಕು. ಮನೆಯಲ್ಲಿ ಹೆಚ್ಚಿದ್ದೆಲ್ಲ ಮಾಡ್ಬಿಡೋಣ ಅಂತ ಹೇಳ್ತಾರೆ. ಅಂತ ಪರಿಸ್ಥಿತಿ ಬಂದಾಗ ಎಲ್ಲರೂ ಅದನ್ನೇ ಮಾತಾಡೋದೇ ಬರ್ತಾ ಇದೆ. ಏನ್ ಸಮಸ್ಯೆ ಅದಕ್ಕೆ ಅವ್ರಿಗೆ ಹೇಳಿದೆ, ನನ್ನ ಸ್ಯಾಲ್ರಿ ನೀವು ಬಿಡ್ರಿ, ನಾವು ಮದುವೆ ಆಗ್ತೀವಿ, ನಾವು ಆರಾಮಾಗಿ ಸ್ಯಾಲ್ರಿನೂ ಕೊಟ್ಟಿನ ಮನೆಗೆ ಮತ್ತೆ ಮದುವೆ ಆಗೋದು ಮದುವೆ ಆಗಿಲ್ಲ. ನನಗೆ ಇಲ್ಲಿ ಒಂದು ಸಮಸ್ಯೆ ಏನು ಅಂತ ಅಂದ್ರೆ, ಈಗ ನಿಮ್ ಮನೇಲೂ ಹೆಣ್ಣು ನೋಡೋದಕ್ಕೆ ಕಷ್ಟ ಪರಿಸ್ಥಿತಿ. ಜನಗಳೆಲ್ಲ ಹೇಳ್ತಿದ್ದಾರೆ ಅಂದ್ರೆ ಮನೆ ಒಂದು ಕಟ್ಟಿದ್ರೆ ಕಟಿಂಗ್ ಇಷ್ಟಿನ ಮನೆ ಕಟ್ಟೋದು ಒಂದು ಚಿಂತೆ ಇತ್ತು. ಮನೆ ಒಂದು ಆಯ್ತು, ರೆಡಿ ಆಯ್ತು, ಬಿಲ್ಡಿಂಗ್ ಮನೆ ಆಯ್ತು, ಎಲ್ಲ ರೆಡಿ ಆಯ್ತು. ಬರೀ ಮದುವೆ ಆಗೋದು ಊರ ಜನ ಒಂದು ಕಾಟ, ಅದೊಂದು ಅಟ್ಲೀಸ್ಟ್ ಆ ರೀತಿನಲ್ಲಾದ್ರೂ ಸ್ವಲ್ಪ ಜೋರಾಗಿ ಸಿಕ್ಕಿಲ್ಲ, ಇನ್ನೊಂದು ಮದುವೆ ಬರ್ತಾ ಇಲ್ಲ. ಡೈವರ್ಸ್ ಆಗಿದೆಯಾ? ಕೋರ್ಟ್ ನಲ್ಲಿ ನಡೀತಾ ಇದೆ. ಅದರ ಒಂದು 2 ಸಿಕ್ಕರೆ 2 ಸಂಬಂಧ ಮಕ್ಕಳಿದಾರಂತ ಇಂಜಿನಿಯರ್ ಮಗ ಯಾರ ಜೊತೆ ಇದ್ದಾನೆ? ಮಗ ಯಾರ ಜೊತೆ ಇದ್ದಾನೆ ಅಂತ ತಾಯಿ ಜೊತೆಗೆ. ಹೆಚ್ಚಿನ ವಿವರ ಇಲ್ಲೇ ಇರೋದ್ರಿಂದ ಯಾರಾದ್ರೂ ಕೇಳಬೇಕು ಅಂತ ಅನ್ಸಿದ್ರೆ ನೀವು ಕೇಳಿದೆ. ಎಷ್ಟು ಏಜ್? 57 ಆಗುತ್ತಾ? ಎರಡನೇ ವಿವಾಹಕ್ಕೆ ನಾನು ನೋಡ್ತಾ ಇದ್ದೀನಿ. ಏನ್ ಕೆಲಸ ಮಾಡ್ತೀವಿ? ಇಲ್ಲಿ ಉಸ್ಮಾನದಲ್ಲಿ ಸ್ಟಾಕ್ ಮಾರ್ಕೆಟ್ ಆಫೀಸ್ ಇದೆಯಲ್ಲ, ಅಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ. ಎರಡು ತಾಯಿ ಸೇರಿ ಈಗ ಬರೋ ಒಂದು ಹೆಣ್ಮಗಳಿಗೆ ಒಂದು ಮಗು ಇದ್ರು, ಆ ದತ್ತು ತಗೊಂಡು ನಾನು ಬೆಳೆಸ್ತಿದ್ದು ಸಂಸಾರ ಮಾಡಿದ್ವಿ. ನೋಡಿ, ನಾಗರಾಜ್ ಅಂತ ಸೊ ನಾನು ಆಕ್ಚುಲಾಗಿ ಈಗ ಮೆಡಿಕಲ್ ಅಸಿಸ್ಟೆಂಟ್ ಕೆಲಸ ಮಾಡ್ತಾ ಇದ್ದೀನಿ. ಸೊ ನಮ್ದು ನಾವು ಲಿಂಗಾಯತ ಕಮ್ಯುನಿಟಿ ಅವರು. ಸೊ ನಾವು ಲಿಂಗಾಯತಲ್ಲಿ ಯಾವ್ದಾದ್ರು ಆಯ್ತು ನಾವು ರೆಡಿ ಇದೀವಿ. ಫಸ್ಟ್ ಮ್ಯಾರೇಜ್ ಪ್ರೆಸೆಂಟ್ ಈಗ ಶಿವಮೊಗ್ಗದಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ವಾಸ ಎಲ್ಲ ಭದ್ರಾವತಿ ಸರ್. ನಮ್ಮ ಏಜ್ ಸರ್ 37. ತಮ್ಮ ಹೆಸರೇನಂದ್ರೆ? ಶಶಿಧರ್ HR. ಶಶಿಧರ್ HR. ನೋಡಿ, ಶಶಿಧರ್ ಈಗ 30 ವರ್ಷ ಇಲ್ಲಿ ಮೆಡಿಕಲ್ ಪ್ಯಾರಾಮೆಡಿಕಲ್ ಓದಿದ್ದೀನಿ. ನಮ್ಮ ಹಾಸ್ಪಿಟಲ್ ವರ್ಕ್ ಮಾಡ್ತಾ ಇದ್ದೀನಿ. ನಮಗೆ ಡೈವರ್ಸ್ ಆದರೂ ಇರುವಾಗಿಲ್ಲ. ನಮಗೆ ಒಳ್ಳೆ ಸಸ್ಯಾಹಾರಿ ಹುಟ್ಟಿದೆ. ನಾವು ಯಾವುದಾದ್ರೂ ನಾವಿರೋ ತಾಯಿ ಮಗ ಇದ್ರೆ ನಾನು ವರ್ಕ್ ಮಾಡ್ತೀನಿ, ನನ್ನ ಮಗನ ಕೆಲಸಕ್ಕೆ ಹೋಗ್ತಾನೆ. ಮಗಳಿಗೆ ಮದುವೆ ಮಾಡಿದ್ದೀವಿ, ಅವ್ರ ಪಾಡೆ ಅವ್ರು ಚೆನ್ನಾಗಿದ್ದಾರೆ. ನೋಡಿ, ಅವ್ರ ವಿವರವನ್ನ ಈಗ ಸಮಾಜ ಸೇವೆ ಪರೋಕ್ಷವಾಗಿ ಸಹಕಾರ ಕೊಡುವಂತ ನಾನಾಗಿ ಮನಸ್ಸಿಂದ ಬಂದಿದ್ದೀನಿ. ಈ ಕಾರ್ಯಕ್ರಮದ ಉದ್ದೇಶ ಏನಂದ್ರೆ, ಈ ಕಾರ್ಯಕ್ರಮ ನಡೆಸೋ ಉದ್ದೇಶ ಎಲ್ಲರೂ ಉಪಯೋಗ ಪಡ್ಕೊಳ್ಳಿ, ಮನಸ್ಸಿಟ್ಟು ಮಾತಾಡಿ. ಈ ಜನ ನೀವು ಇಷ್ಟು ಜನ ಇದ್ರೆ, ನೀವು 50 ಜನ ಇದ್ರೆ 50 ಜನಕ್ಕೆ ನಿಲ್ಬಾರ್ದು. ನೀವು ಮನೆಗೆ ಹೋಗಿ ಈ ತರ ಇರೋರಿಗೆ ಹೇಳ್ಕೊಂಡಾಗ ಪ್ರತಿ ಸಭೆಯಲ್ಲೂ ಆ ವಿಷಯನ ಡಿಸ್ಕಸ್ ಮಾಡಿಕೊಂಡು ಸೇವೆಯಲ್ಲಿ ತಮ್ಮ ವಯಸ್ಸಲ್ಲಿ ಏನೇನು ವಯಸ್ಸಿನಲ್ಲಿ ಆಗಬೇಕು ಅದೆಲ್ಲ ಹಂಚ್ಕೊಳ್ಳೋಕೆ ಒಳ್ಳೆ ವೇದಿಕೆ ಇದೆ. ಈ ವೇದಿಕೆಗೆ ಎಲ್ಲರೂ ಸಹಕಾರ ಕೊಡಿ. ನಾವು ಬೇರೆ ವಾಟ್ಸಪ್ ಪ್ರತಿ ತಿಂಗಳು ಕೊನೆ ಭಾನುವಾರ 11 ಗಂಟೆಗೆ ಈ ಕಾರ್ಯಕ್ರಮ ಇರುತ್ತೆ. ದಯಮಾಡಿ ಎಲ್ಲರೂ ಬಂದು ಇದು ಉಪಯೋಗಿಸ್ಕೊಳ್ಳಿ ಅಂತ ನಾನು ಎರಡು ಸತಿ ನಾನು ಒಂದು ಸಭೆ ಭಾನುವಾರ ದಿವಸ ನಾವು ಒಂದು ಅವಕಾಶ ಆಗಿದೆ, ಫ್ರೀಕ್ವೆಂಟ್ ಆಗಿ ಅನುಕೂಲ ಆಗುತ್ತೆ. ಅಲ್ಲ, ನಿಮ್ಮ ವಿಚಾರನ ನಾನು ಒಪ್ಕೊಳ್ತೀನಿ. ಈಗ ನಿಮ್ಗೆ ಏನಾದ್ರು ಇಂಥವ್ರ ಬಗ್ಗೆ ಆಸಕ್ತಿ ಇದೆ ಅಂತಂದ್ರೆ ನಮ್ಮಲ್ಲೆಲ್ಲ ರೆಕಾರ್ಡ್ಸ್ ಇರುತ್ತೆ, ಫೈಲ್ ಇರುತ್ತೆ. ನೀವು ಫೈಲ್ ತೆಗೆದು ನೋಡಿ, ಇಂಥವ್ರು ನಮಗೆ ಒಪ್ಪಿಗೆ ಆಗ್ತಾರೆ ಅಂತ ಹೇಳಿದ್ರೆ ಬೇಕಾದ್ರೆ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಯಾವಾಗ ಬೇಕಾದ್ರೂ ಕರೆಸ್ತೀವಿ. ತಿಂಗಳಿಗೆ ಒಂದೇ ಸರಿ ಅಂತಲ್ಲ, ಮಧ್ಯದಲ್ಲಿ 4-5 ಸರಿ ಆದ್ರೂ ಕರೆಸಿ ನಿಮ್ಗೆ ಕಾಂಟ್ಯಾಕ್ಟ್ ಮಾಡಿಸ್ತೀವಿ. ಅದು ಸಾಕಾಗುತ್ತೆ ಅಂತ ನಾನು ನಡೀತಾ ಇದೆ. ಈಗ ಹೆಣ್ಮಕ್ಳು ಬಹಳ ಜನ ಮನೆಯಲ್ಲೇ ಇದ್ಬಿಡ್ತಾರೆ. ಅವ್ರು ಏನಾದ್ರು ಒಂದ್ ಸ್ವಲ್ಪ ತೊಂದರೆ ಆಯ್ತು ಅಂದ್ರೆ, ಈ ತರದ್ ಆಯ್ತು ಅಂತಂದ್ರೆ ಅವ್ರು ನಮ್ ಜೀವನನೇ ಮುಗೀತು ಅಂತ ಆಗ್ಬಾರ್ದು. ಅವ್ರಿಗೊಂದು ಹೊಸ ಜೀವನನ
ನಾವು ಕಲ್ಪಿಸ್ಕೊಡೋಣ, ಅವ್ರಿಗೊಂದು ಅವೇರ್ನೆಸ್ ಕೊಡೋಣ. ನಿಮ್ಮ ಉದ್ದೇಶ ತುಂಬಾ ಚೆನ್ನಾಗಿದೆ ಸರ್, ಅದ್ರ ಬಗ್ಗೆ ಅಲ್ಲ, ಬಟ್ ಜನರಿಗೆ ಇದು ತಲುಪಿಲ್ಲ ಅಂತ ನನ್ನ ಈಗ ಅನಿಸಿಕೆ. ನಾವು ಆ ಕೆಲಸ ಮಾಡ್ಬೇಕಾಗಿದೆ. ಈಗ ನಾವು 4 ಜನ ಸೇರ್ಕೊಂಡು ಇಲ್ಲಿ ಈಗ 1-2 ವರ್ಷ ಹಿಂದೆ ಮಾಡಿದ್ವಿ. ಈಗ ಇಷ್ಟು ಜನ ಬರ್ತಾ ಇದ್ದೀರಲ್ಲ, ಅದೇ ಒಂದು ನಮ್ಗೊಂದು ನಾವೊಂದು ಮಾಡಿದ್ರೆ ಹೇಳ್ತಾ ಇದ್ದೀವಿ. ನಾನಂತಂದ್ರೆ ನನ್ನ ಇದು ಗೊತ್ತಿರಂಗೆ ಹಿಂಗೊಂದು ಇದೆ ವಿಚಾರ, ಒಳ್ಳೇದಿದೆ, ತುಂಬಾ ಚೆನ್ನಾಗಿದೆ, ಹೋಗೋಣ. ಇಲ್ಲಿ ಈ ಸಮಸ್ಯೆ ಏನಂದ್ರೆ ಎಲ್ಲರಿಗೂ ಇರುವಂತ ಸಮಸ್ಯೆ, ಇಡೀ ದೇಶಕ್ಕೆ ಗೊತ್ತಿರುವಂತ ಸಮಸ್ಯೆ. ಹೆಚ್ಚು ಜನ ಗಂಡಸರು ಅಪ್ಲಿಕೇಶನ್ ಕೊಡ್ತಾ ಇದ್ದಾರೆ, ಹೆಣ್ಮಕ್ಳು ಕಡಿಮೆ. ಏನ್ ಕಾರಣ ಅನ್ನೋದು ನಾವೆಲ್ಲ ಕುತ್ಕೊಂಡು ಯೋಚನೆ ಮಾಡ್ಬೇಕಾದ್ರೆ ಅವ್ರಿಗೆ ಏನು ನೀವು ಹೇಳಿದಾಗೆ ಪ್ರಸ್ತಾಪ ಮಾಡೋದಲ್ಲ, ಅದಕ್ಕೋಸ್ಕರ ನಮ್ಮ ಮಧ್ಯದಲ್ಲಿ ಮಾತಾಡಿದೆ. ಬೆಂಗಳೂರು ಮೇನಿಯಾ ಅನ್ನೋದು ಬರೀ ಒಂದು ಏನಾಗಿದೆ ಅಂತ ಹೇಳಿದ್ರೆ, ಇದು ಸಾಮಾಜಿಕವಾಗಿ ಎಲ್ಲಾ ಸಮಾಜಕ್ಕೂ ನಿಧಾನ ಕಬ್ತಾ ಇದೆ. ಬರೀ ಬೆಂಗಳೂರಲ್ಲಿ ವಾಸ ಮಾಡ್ತಕ್ಕಂಥವ್ರು, ಬೆಂಗಳೂರಲ್ಲಿ ಇರ್ತಕ್ಕಂಥವ್ರು ಮಾತ್ರ ಮನುಷ್ಯರು ಅಂತ ಪರಿಗಣಿಸಿ, ಹೊರಗಡೆ ಬೇರೆ ಕಡೆ ಇರ್ತಕ್ಕಂಥವ್ರಿಗೆ ಯಾರಿಗೂ ಹೆಣ್ಣೆ ಸಿಗದೇ ಇರುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಅದು ಮುಂಚೆ ಬ್ರಾಹ್ಮಣರಲ್ಲಿ ಇತ್ತು, ಈಗ ನಿಧಾನಕ್ಕೆ ಎಲ್ಲಾ ಜನಾಂಗದಕ್ಕೂ ಅದು ಹರಡ್ತಾ ಇದೆ. ನಿಧಾನಕ್ಕೆ ಪ್ರತಿಯೊಬ್ಬರಿಗೂ ಅದು ಮುಂದಿನ ದಿನಗಳಲ್ಲಿ ತುಂಬಾ ಸಾಮಾಜಿಕವಾಗಿ ಅದು ಪರಿಣಾಮ ಬೀರುತ್ತೆ ಅಂತ ನನ್ನ ಅಭಿಪ್ರಾಯ. ಅದ್ರ ಬಗ್ಗೆ ಒಂಚೂರು ಗಮನ ಹರಿಸಿದ್ರೆ ಒಂಚೂರು ಅನುಕೂಲ ಆಗ್ಬೋದು ಸಮಾಜಕ್ಕೆ. ನಿವಾರಣೆ ಮಾಡೋದಕ್ಕೆ ಏನ್ ಮಾಡಬಹುದು ಅಂತ ಅದು ಆ ತರ ಮ್ಯಾನಿಯನ್ನ ನಾವು ರಿಮೂವ್ ಮಾಡಬೇಕು. ನಿಮ್ಮ ಅನಿಸಿಕೆ ಏನು? ನಿಮ್ ಸಲಹೆ ಏನು? ಸಮಾಜದಲ್ಲಿ ಯಾರು ಥಿಂಕ್ ಟ್ಯಾಂಕರ್ಸ್ ಯಾರಿದ್ದಾರಲ್ಲ, ಈಗ ಸರ್ಕಾರನೇ ಅದಕ್ಕೆ ಸರ್ಕಾರದ ಗಮನಕ್ಕೂ ತಂದ್ಬಿಟ್ಟು ಅದನ್ನೇನಾದ್ರು ಮಾಡುವಂತ ವ್ಯವಸ್ಥೆ ಮಾಡಿ. ಯಾಕಂದ್ರೆ ಬೆಂಗಳೂರಲ್ಲಿ ಇರ್ತಕ್ಕಂಥ ಹೆಣ್ಮಕ್ಳುಗಳು ಬೆಂಗಳೂರು ಬಿಟ್ಟು ಇಂಚೆಗೆ ಹೋಗೋದಿಲ್ಲ. ಹೆಣ್ಣು ಮಕ್ಕಳು ಮನಸ್ಸನ್ನು ಚೇಂಜ್ ಮಾಡಕ್ ಸಾಧ್ಯನೇ ಇಲ್ಲ. ಆಕ್ಚುಲಿ ಮದುವೆ ಅನ್ನೋ ಸ್ಟೇಜ್ ಬೇಡ ಅನ್ನೋ ಮಟ್ಟಕ್ಕೆ ಬಂದಿದ್ದಾರೆ. ಎಷ್ಟೇ ಕರೆದ್ರು ಕೂಡ ಅವರು ಸ್ಯಾಟಿಸ್ಫ್ಯಾಕ್ಷನ್ ಆಗ್ತಾ ಇಲ್ಲ. ಮದುವೆ ಅನ್ನೋ ಸಂಬಂಧಕ್ಕೆ ಬೇಜಾರಾಗ್ತಿದ್ದಾರೆ. ಎರಡನೇದಾಗ್ಲಿ ಫಸ್ಟ್ನೇದಾಗ್ಲಿ ಹುಡುಗಿ ತುಂಬಾ ಜನ ಇದ್ದಾರೆ, ಆದ್ರೆ ಮದುವೆ ಆಗಕ್ ಬರೋದು ಕಮ್ಮಿ ಇದೆ. ನಾವು ತಂದೆ ಟೈಮ್ ಸಾಕೊಂಡಿರ್ತೀವಿ ಅನ್ನೋ ಮಟ್ಟಕ್ಕೆ ಇದ್ದಾರೆ ಇವಾಗ. ಏನ್ ಹೇಳ್ತೀರಾ? ತುಂಬಾ ಜನ ಹುಡುಗಿರಿದ್ದಾರೆ, ಕರ್ಕೊಂಡು ಹೋಗ್ತೀವಿ, ಆದ್ರೆ ಅವ್ರಿಗೆ ಮದುವೆ ಅನ್ನೋ ಕಾನ್ಸೆಪ್ಟೇ ಬೇಡ ಆಗಿದೆ ಸರ್ ಪ್ರಾಕ್ಟಿಕಲಿ. ಅದಕ್ಕೆ ಏನ್ ಕಾರಣ ಅಂತ ಹೇಳಿ ನೀವು ನಿಮ್ಮ ಒಡನಾಟದಲ್ಲಿ ಇರ್ತಕ್ಕಂಥವ್ರಿಗೆ ಕೇಳಿ ನೀವು ಇಲ್ಲಿ ವಿಚಾರವನ್ನ ಹಂಚ್ಕೋಬೇಕು. ಯಾಕೆಂತಂದ್ರೆ ಈಗ ನಾಗರಾಜ್ ಅವರು ಒಂದು ಮಾತು, ಮಾವಲಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಎಲ್ಲೊಳ್ಳೆ ಒಂದು ಚಿಕ್ಕ ಹಳ್ಳಿಯಿಂದ ಬಂದಿದ್ದೀನಿ. ನಾನು VSSF ಡೈರೆಕ್ಟರ್ ಆಗಿ 2ನೇ ಅವಧಿಯಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ಸ್ನೇಹಿತನಿಗೋಸ್ಕರ ನೆಂಟರನ್ನ ಹುಡುಕೋ ಪ್ರಯತ್ನ ಮಾಡ್ತೀವಿ 2ನೇ ಸಂಬಂಧಕ್ಕಾಗಿ. ಬಹಳಷ್ಟು ಜನ ಇದ್ದಾರೆ ಹೆಣ್ಮಕ್ಳಿಗೆಲ್ಲ ಮಾತಾಡಿದಂಗೆ ವಿಧವೆ ಹೆಣ್ಮಕ್ಳು ತುಂಬಾ ಜನ ಇದ್ದಾರೆ. ಹೆಣ್ಮಕ್ಳ ಮನೆ ಹೋದಲ್ಲಿ ಒಂದು ಸಮಸ್ಯೆ, ನಾವು ನನ್ನ ಆಲೋಚನೆಯಲ್ಲಿ ನನಗೆ ತಿಳಿದ ಪ್ರಕಾರ ಈ ಸರ್ಕಾರದೊಂದು ಕಾನೂನು, ಹೈಕೋರ್ಟ್ ಕಾನೂನು ತಂದೆ ಆಸ್ತಿಲಿ ಹೆಣ್ಮಕ್ಳಿಗೆ ಸಮಾನ ಅರ್ಥ ಅನ್ನೋದೊಂದು ಏನ್ ಬಂತು, ಆ ದೃಷ್ಟಿ ಸ್ವಲ್ಪ ಹೆಣ್ಮಕ್ಳು ಮುಂದಿನ ಜೀವನ ಆಯ್ಕೆ ಮಾಡ್ಕೊಳ್ಳಕ್ಕೆ ಹಿಂಸರಿತಾ ಇದೆ. ಜೀವನ ಇದೆ, ಅಪ್ಪನ ಮನೆಯಲ್ಲಿ ಆಸ್ತಿ ಇದೆ, ಇರೋ ಅಣ್ಣ ತಮ್ಮದಿರಿಗೆ ತೊಂದರೆ ಕೊಟ್ಟರೆ ಎಲ್ಲೋ ಸ್ವಲ್ಪ ಅರ್ಧ ಎಕರೆ ಆಸ್ತಿ ಸಿಗುತ್ತೆ. ಅಪ್ಪ ಅಮ್ಮ ಅಣ್ಣ ತಮ್ಮ ಮಾಡಿಟ್ಟಿರೋ ಆಸ್ತಿ ಅವ್ರನ್ನ ಕೈ ಹಾಕೋದಿರಲ್ಲ. ನನಗೂ ಅಕ್ಕ ತಂಗಿದ್ದಾರೆ, ನನಗೆ ಮಗಳಿದ್ದಾರೆ, ನಾನು ಇದನ್ನ ಮಾತಾಡ್ತೀನಿ, ದಯವಿಟ್ಟು ಆಯ್ಕೆ ತಪ್ಪು ತಿಳ್ಕೊಂಬಾರ್ದು. ಅದೊಂದು ಹೆಣ್ಮಕ್ಳು ಮುಂದೆ ಬರ್ಲಿಕ್ಕೆ ಹಿಂಸರಿತಾ ಇದೆ. ನನಗೆ ಬದುಕಲಿಕ್ಕೆ ವ್ಯವಸ್ಥೆ ಇದೆ. ಅದಿಲ್ಲ ಅಂತಂದ್ರೆ ಈ ಹಿಂದೆ ಹಿರಿಯರು ಹೇಳಿದಂಗೆ ಒಬ್ಬನ ಸೆರಗಿನಲ್ಲಿ ಬದುಕಬೇಕು ಅನ್ನೋ ಆಲೋಚನೆ ಇಟ್ಕೊಂಡು ಮುಂದೆ ಬರ್ತಾ ಇದ್ರು. ಅದೊಂದು ಮೈನ್ ರೀಸನ್ ಇರ್ಬೋದೇನೋ ಅಂತ. ಜೊತೆಗೆ ನೀವು ಮಾಡ್ತಿರೋ ಸಮಾಜ ಕಾರ್ಯಕ್ರಮ ನನಗೆ ತುಂಬಾ ಖುಷಿ ಆಯ್ತು. ನಾನು ಅವನ ಜೊತೆ ಬರುವಾಗ ಇಂಥದ್ದೊಂದು ಕಾರ್ಯಕ್ರಮ ನಡೆಸ್ಕೊಡ್ತಾರೆ ಅನ್ನೋದು ನನಗೆ ಬಹಳ ಖುಷಿ ವಿಚಾರ. ಒಂದು ಅನುಭವ ಬೇಕು ನಡಿಯಪ್ಪ, ನಾನು ಬರ್ತೇನೆ ಅಂತ ಜೊತೆಗೆ ಬಂದೆ. ಅದು ಪೋಸ್ಟ್ ಮಾಡಿ ಕರ್ಕೊಂಡ್ ಬಂದ್ರು ಅವರು ಕೂಡ. ಬಂದ್ಮೇಲೆ ನಾನು ನೋಡ್ತಾ ಇದ್ದಂತೆ ಅನ್ನಿಸ್ತು, ಇದು ಶಿವಮೊಗ್ಗಕ್ಕೆ ಮಾತ್ರ ಸೀಮಿತ ಆದಂಗೆ ಆಗಿದೆ. ನಾನು ಯೋಚನೆ ಮಾಡ್ದಂಗೆನೆ ಇಲ್ಲಿ ಯಾರು ಕಂಡು ಶಿವಮೊಗ್ಗ ನಿಯರ್ ಬೈ ಒಂದು 10 ಕಿಲೋಮೀಟರ್ ಶಿವಮೊಗ್ಗ ಜಿಲ್ಲೆ ಇಲ್ಲೇ ಸುತ್ತರಿತಾ ಇದೆ. ವಿಧವೆ ಹೆಣ್ಮಕ್ಳಿದೆ. ನಾನು ಈಗ ಎಲ್ಲರದ್ದು ನೀವೇನೋ ಬಯೋಡೇಟಾ ಓದಿದ್ರಿ, ಒಬ್ಬ ಹೆಣ್ಮಕ್ಳದ್ದು ಮಾತ್ರ ಗಂಡ್ಮಕ್ಳದ್ದು, ಈ ಮಿಕ್ಕಿದವರೆಲ್ಲ ಗಂಡ್ಮಕ್ಳೇ. 99% ಗಂಡ್ಮಕ್ಳೇ ಹೆಣ್ಣು ಕೇಳ್ತಾ ಇದಾರೆ. ಹೆಣ್ಮಕ್ಳು ಒಬ್ರು ವಿಧವೆ ಇಲ್ಲ ಅಂತಾನೆ ಇಲ್ಲ, ವಿಧವೆಯವರು ಇದ್ದಾರೆ. ಅವರಿಗೆ ಜವಾಬ್ದಾರಿಗಳು ಸ್ವಲ್ಪ ಅವ್ರನ್ನ ತಡೆ ಹಿಡಿತಿರ್ತವೆ, ಮಕ್ಳು ಹುಟ್ಟಿರ್ತವೆ. ನಾನ್ ಮದುವೆ ಆದ್ರೆ ಆ ಮಗನ ಪರಿಸ್ಥಿತಿ ಹೆಂಗೆ, ಮೇನ್ ಒಬ್ಬ ತಾಯಿಯಾದ ಪರಿಸ್ಥಿತಿ ಅದು. ಅಪ್ಪನ ಆಸ್ತಿ 2ನೇ ಹಂತಕ್ಕೆ ಇಟ್ಕೊಂಡು ಮಾತಾಡೋ ವಿಚಾರ. ಮಗಳು ಹಡ್ದಿದ್ದಾಳೆ ಅಂತಂದ್ರೆ, ಮಗನ್ ಹಡ್ದಿದ್ದಾಳೆ ಅಂತಂದ್ರೆ, ನಾನ್ ಮದುವೆ ಆದ್ರೆ ಕಟ್ಕೊಂಡು ಹೋದನು ನನ್ನ ಮಗನ್ ಯಾವ ರೀತಿ ನೋಡ್ಕೊತಾನೆ, ನನ್ನ ಮಗಳನ್ನ ಯಾವ ರೀತಿ ನೋಡ್ಕೊತಾನೆ, ಆ ಆಲೋಚನೆ ಸ್ವಲ್ಪ ಹಿಂಸರಿತದೆ. ಜೊತೆಗೆ ಸ್ವಲ್ಪ ನಮಗೆ ಈ ಹಳ್ಳಿಗಳ ಸೈಡಿಗೆ ಈ ಮಾಹಿತಿ ಕೊರತೆ ಇರೋದ್ರಿಂದ ಸ್ವಲ್ಪ ಹಿಂದೇಟ್ ಆಗ್ತಾ ಇದೆಯೇನೋ ಅಂತ. ಯಾವ್ದೋ ವೃತ್ತದಲ್ಲಿ ನಿಮಗೆ ನಾವು ಇಲ್ಲಿ ನಾನು ನೋಡ್ತಿದ್ದಂಗಾನೆ ನೀವೆಲ್ಲ ನಿವೃತ್ತ ನೌಕರರು ಇರೋದ್ರಿಂದ ಸ್ವಲ್ಪ ಹಣಕಾಸು ಹಾಕೊಂಡು
ಮ್ಯಾನೇಜ್ ಮಾಡ್ತಾ ಇದ್ದೀರಿ. ಹಣಕಾಸು ಇವೆಲ್ಲ ಮಾಡ್ಬೇಕು ಅಂತ ಸ್ವಲ್ಪ ಖರ್ಚು ವೆಚ್ಚ ನಿಮ್ಗೆ ಇದ್ದೇ ಇರುತ್ತೆ. ನೀವು ಬದುಕದಲ್ಲಿ ಈ ರೂಮ್ ಇಷ್ಟು ಮಾಡ್ಕೊಂಡಿದಾರಲ್ಲಪ್ಪ ಇದಕ್ಕೆ ಏನ್ ಕೊಡ್ತಾರೆ ಅಂತ ಯೋಚನೆ ಮಾಡೋ ಪರಿಸ್ಥಿತಿ. ಈಗ ಹಳ್ಳಿಗೂ ವಿಚಾರ ಮುಗಿಸೋ ವ್ಯವಸ್ಥೆ ಆದ್ರೆ ಸ್ವಲ್ಪ ಅನುಕೂಲ ಆಗ್ಬೋದೇನೋ ಅನ್ನೋದು ನನ್ನ ಅಭಿಪ್ರಾಯ. ದಯವಿಟ್ಟು ಆ ನಿಟ್ಟಿನಲ್ಲಿ ಸ್ವಲ್ಪ ಕೆಲಸ ಮಾಡಿದ್ರೆ ಈ ತುಂಬಾ ಜನ ಯುವಕರು ನಾನ್ ಕಂಡಂಗೆ ನಾವು 2ನೇ ಮದುವೆಗೆ ಅವನಿಗೆ ಕಟ್ಟ ಪುತ್ತಾಡ್ಕೊಂಡು 1ನೇ ಮದುವೆ ಆಗೋರೆ 3-4 ಜನ ಇದ್ದಾರೆ 37 ವರ್ಷ ಆದವು. ನಮ್ಮ ಹಳ್ಳಿ ಭಾಗದಲ್ಲಿ ಏನಂತಂದ್ರೆ 37-38 ವರ್ಷ 40 ವರ್ಷಕ್ಕೆ ನೀವು ಮದುವೆ ಆಗಲ್ಲ, ಗಡ್ಡ ಬಿಡಪ್ಪ ಆದ್ಮಾನ ಹುಡುಕು ಅಂತ. ಈ ಆ ಪರಿಸ್ಥಿತಿ ಬಂದ್ರು ಸಮಾಜ ಎಲ್ಲಿಗೆ ಬಂತು ಅಂತ ಹೆಣ್ಮಕ್ಳಿಗೆ ಏನು ಕೊರತೆ ಇಲ್ಲ. ಕಾಲೇಜ್ ಬಿಟ್ಟವರು ಗಂಡು ಮಕ್ಕಳೇ ಕಾಣೋದು, ಬರೀ ಹೆಣ್ಮಕ್ಳೇ ಕಾಣೋದು. ಆದ್ರೆ ಹೆತ್ತವ್ರ ಪ್ರೀತಿ ಹೆಂಗಂತಂದ್ರೆ ಇವತ್ತು ಕಾಲಮಾನ ತುಂಬಾ ಸುಧಾರಿಸಿದ್ರೆ. ಮೊದಲು ಒಂದು 15 ವರ್ಷ ಹಿಂದಕ್ಕೆ ಹೋದ್ರೆ ನನ್ನ ಮಗಳು ದಾಟಿ ಹೋದ್ರೆ ಸಾಕು ಮನೆಯಿಂದ ಅನ್ನೋ ಕಲ್ಪನೆ ಇತ್ತು. ಇವತ್ತು ಹಂಗಿಲ್ಲ. ಅವಳು ಮನೆಯಲ್ಲಿದ್ರು ಸರಿ, ಅವಳು ನನ್ನ ಮನೆ ಕಡೆ ತಿರುಗಿ ನೋಡಿದ ನಂತರ ಹೊರಗೆ ಕೊಡಬೇಕು ಅನ್ನೋ ಕಲ್ಪನೆ ಇಟ್ಕೊಂಡು ಕಾನ್ಸೆಪ್ಟ್ ಇಟ್ಕೊಂಡು ಹೆಣ್ಮಕ್ಳನ್ನ ಸಣ್ಣ ಪುಟ್ಟ ಜಾಬ್ ಇಲ್ಲದೆ ಇರೋರಿಗೆ, 2 ಎಕರೆ 1 ಎಕರೆ ಆಸ್ತಿ ಇರೋರಿಗೆ, ಎಲ್ಲೋ ಮನೇಲಿ ಕಷ್ಟಪಟ್ಟು ಸೈಕಲ್ ಹೊಡೆದು ಕೆಲಸ ಮಾಡೋದು ಏನು ಕೊಡ್ತಾ ಇಲ್ಲ. ಅದೊಂದು ದೊಡ್ಡ ದುರಂತ. ಮುಂದಿನ ಕಾಲಮಾನದಲ್ಲಿ ನಮ್ಮ ರೈತ ಮಕ್ಕಳು, ರೈತ ಕುಟುಂಬದಲ್ಲಿ ಹುಟ್ಟಿರೋ ಗಂಡು ಮಕ್ಕಳು ಮದುವೆ ಮಾಡಿದ ಕಷ್ಟ ಅನ್ನೋ ಪರಿಸ್ಥಿತಿ ಹಳ್ಳಿಲೇ. ನಾವು ಸಿಟಿಲಿ ಬೇಡ, ಹಳ್ಳಿಲೇ ಅದನ್ನ ಕಾಣ್ತಾ ಇದ್ದೇವೆ. ಇವತ್ತು ಹಳ್ಳಿಲಿ ನಾವು ಎಲ್ಲ ಈ ಸಣ್ಣ ಪುಟ್ಟ ನಾವು ಸಂಬಂಧಗಳಿಗೆ ಹೋಗ್ತಾ ಇದ್ದೇವೆ. ಕೇಳಿದ್ರೆ ಏನಂತಂದ್ರೆ ಜಾಬ್ ಮಾಡ್ತಾನಪ್ಪ 50,000 ದುಡಿತಾನ ಅಂದ್ರೆ ಅನುಕೂಲ ಆಗುತ್ತೆ ಬಿಡ್ತಾ ಗೊತ್ತಿಲ್ಲ. ದಯವಿಟ್ಟು ಸ್ವಲ್ಪ ಇದನ್ನ ಹಳ್ಳಿ ಭಾಗಕ್ಕೆ ವಿಚಾರ ಮುಟ್ಟಂಗಾದ್ರೆ ಬಹಳಷ್ಟು ಹೆಣ್ಮಕ್ಳು ಗಂಡ ಸತ್ತರು. ಇವತ್ತು ಸಮಾಜದ ಪ್ರಯಾಣದ ಸಿಕ್ಕೊಂಡು ಆಕ್ಸಿಡೆಂಟ್ ಆಗು, ಮತ್ತೊಂದಾಗು, ಜೀವನ ಬೇಸತ್ತು ಗಂಡ ಸತ್ತವರು ಇದ್ದಾರೆ, ಹೆಣ್ಣು ಸತ್ತವರು ಇದ್ದಾರೆ. ಈ ಕೂರ್ಸ ವ್ಯವಸ್ಥೆ ಸಮಾಜದಲ್ಲಿ ಬಹಳ ಒಳ್ಳೆ ಕೆಲಸ. ನಾನು ನಿಮ್ಗೆ ಒಂದು ಅಷ್ಟನ್ನೇ ನಮಸ್ಕಾರ ಹೇಳ್ತೀನಿ. ದಯವಿಟ್ಟು ಮುಂದುವರಿಸಬೇಕು. ಇದೊಂದು ಹಳ್ಳಿ ಕಡೆ ಮುಟ್ಟ ವ್ಯವಸ್ಥೆ ಮಾಡಿಸಿ. ಇವತ್ತು ನಮ್ಮ ನಟರಾಜ್ ಸರ್ ಅವರು ಮತ್ತು ರಾಜಪ್ರಸಾದ್ ಅವರು ಏನು ಈ ಕೇಂದ್ರ ನಡೆಸ್ತಾ ಇದ್ದಾರೆ, ಇದು ಬಹಳ ಒಳ್ಳೆಯ ಒಂದು ಕೆಲಸ. ಈ ಸಮಾಜವನ್ನು ಬೆಸೆಯುವ ಕೆಲಸ ಇದು. ಹಾಗಾಗಿ ಬನ್ನಿ, ಈ ಕಡೆ ಬನ್ನಿ. ಹಾಗಾಗಿ ನಾವು ಎಲ್ಲರೂ ಇದಕ್ಕೆ ಕೈ ಜೋಡಿಸೋದು ಒಳ್ಳೆಯದು ಅಂತ ಹೇಳಿ ನಮಗೆ ಅನಿಸ್ತದೆ. ವಿಚಾರ ಏನು ಅಂತ ಹೇಳಿದ್ರೆ, ಅವರು ನಮ್ಮ ಸ್ವರ್ಗದವರು ಹೇಳಿದ್ರಲ್ಲ, ಅವರು ಎಲ್ಲಾ ಎತ್ತವರ, ಎಲ್ಲ ಹೆಣ್ಮಕ್ಳನ್ನ ಎತ್ತವರ ಆದ್ಯತೆ ಏನು ಅಂದ್ರೆ, ಹೆಣ್ಮಕ್ಳನ್ನ ಎತ್ತವರ ಆದ್ಯತೆ ಏನು ಅಂದ್ರೆ, ಅಪ್ಪ ಅಮ್ಮನ ಆದ್ಯತೆ ಏನು ಅಂದ್ರೆ, ನನ್ನ ಮಗಳಿಗೆ ಕೆಲಸ ಇರಬಾರ್ದು, ಸುಖವಾಗಿರ್ಬೇಕು. ಸುಖವಾಗಿರೋದೇನು ಅಂತಂದ್ರೆ ಜಮೀನಿನ ಕೆಲಸ, ಬೇರೆ ಏನು ಕೆಲಸ ಇರಬಾರ್ದು, ಬೆಂಗಳೂರಲ್ಲಿ ಇರ್ಬೇಕು ಅನ್ನೋದು ಇರ್ತದೆ. ಅಂದ್ರೆ ಈ ಶ್ರಮ ಅಂತ ಹೇಳಿದೆಯಲ್ಲ, ಹೊಲ ಗದ್ದೆ ತೋಟದಲ್ಲಿ ಕೆಲಸ ಮಾಡೋದು ಶ್ರಮ. ಅದು ಒಂದ್ ಕಾಲಕ್ಕೆ ಮೌಲ್ಯ ಆಗಿದೆ, ಇವಾಗ ಅದು ಮೌಲ್ಯ ಅಲ್ಲ. ನನ್ನ ಮಗಳಿಗೆ ಕೆಲಸ ಇರಬಾರ್ದು, ಏನು ಕೆಲಸ ಆಗಬಾರ್ದು, ಬೆಂಗಳೂರಲ್ಲಿ ಇರ್ಬೇಕು ಅನ್ನೋದು ಇದೆಯಲ್ಲ. ಈ ತಂದೆ ತಾಯಿಗಳ ಮನಸ್ಥಿತಿ ಒಳಗಡೆನೆ ಈ ತರದೊಂದು ಸಮಸ್ಯೆ ಸೃಷ್ಟಿಯಾಗಿದೆ. ಅದಕ್ಕೆ ಯಾರು ಏನು ಮಾಡಕ್ಕಾಗಲ್ಲ, ನಾವು ಯಾರು ತಡೆಯಕ್ಕಾಗಲ್ಲ. ಸರ್ಕಾರ ಕೂಡ ಅವ್ರು ಹೇಳಿದ್ರು ಏನಾರ ಮಾಡ್ಬೇಕು ಅಂತ, ಸರ್ಕಾರ ಕೂಡ ತಡೆಯಕ್ಕಾಗಲ್ಲ. ಆಮೇಲೆ ಇವ್ರು ಹೇಳಿದ್ರಲ್ಲ ಗಾರ್ಮೆಂಟ್ಸ್ ಮುಚ್ಚಬೇಕು ಅಂತ, ಆ ತರದ್ದು ಅಮಾನವೀಯ. ಒಂದು ಮದುವೆಗಾಗಿ ಯಾರೋ ಮದುವೆ ಆಗಿಲ್ಲ ಅಂತ ಹೇಳಿ ಗಾರ್ಮೆಂಟ್ಸ್ ಮುಚ್ಚೋದಲ್ಲ. ಗಾರ್ಮೆಂಟ್ಸ್ ಅಲ್ಲಿರುವ ಹೆಣ್ಮಕ್ಳು, ಕೋಟ್ಯಾಂತರ ಹೆಣ್ಣುಮಕ್ಕಳು ಇಡೀ ದೇಶಾದ್ಯಂತ ಇವತ್ತು ಗಂಡ ಇಲ್ದೇನೆ ಮಕ್ಕಳನ್ನು ನಿಭಾಯಿಸಿಕೊಂಡು ಬದುಕನ್ನು ಕೆಟ್ಕೊಂಡು ಬದುಕ್ತಾ ಇದ್ದಾರೆ. ಈ ತರದ ಕೆಲಸಗಳನ್ನ ಮಾಡುವಂತ ಹೆಣ್ಮಕ್ಳ ಬಗ್ಗೆ ನಾವು ಗೌರವ ಕೊಡ್ಬೇಕು. ಅವ್ರ ಬಗ್ಗೆ ಬಹಳ ಗೌರವ ಇಟ್ಕೊಂಡಿರ್ಬೇಕು. ನಾವು ಅವ್ರ ಮದುವೆಗೆ ಮುಂದಕ್ಕೆ ಬರ್ತಾ ಇಲ್ಲ ಅನ್ನೋ ಕಾರಣಕ್ಕಾಗಿ ಅದನ್ನ ನಾವು ಕೀಳಾಗಿ ಕಾಣಬಾರ್ದು, ಮತ್ತು ಅವ್ರ ಬಗ್ಗೆ ಅನಗತ್ಯವಾಗಿ ಆರೋಪಗಳನ್ನ ಮಾಡಬಾರ್ದು. ಸೊ ಬಹಳ ಎಚ್ಚರದಲ್ಲಿ ಸಾರ್ವಜನಿಕ ಬದುಕಲ್ಲಿ ನಾವು ಹೆಣ್ಮಕ್ಳ ಬಗ್ಗೆ ಮಾತಾಡುವಾಗ ಬಹಳ ಗಂಭೀರವಾಗಿ ಯೋಚನೆ ಮಾಡಿ ಮಾತಾಡಬೇಕು. ಸೊ ಹಾಗಾಗಿ, ಆದ್ರೆ ನಾನೇನ್ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಮದುವೆ ಮಾಡುವಂತ ತಂದೆ ತಾಯಿಗಳ ಮನಸ್ಥಿತಿಯ ಒಳಗಡೆ ಶ್ರಮವನ್ನು ನಿರಾಕರಿಸುವಂತ, ಶ್ರಮ ಇರಬಾರ್ದು ನಮ್ಮ ಮಕ್ಕಳಿಗೆ, ನಮ್ಮ ಹೆಣ್ಮಕ್ಳಿಗೆ ಶ್ರಮ ಇರಬಾರ್ದು, ಸುಖವಾಗಿರ್ಬೇಕು. ಸುಖವಾಗಿರೋದು ಅಂದ್ರೆ ಮನೇಲಿ ಇರಬೇಕು, ಅಡಿಗೆ ಮಾಡಬೇಕು, ಟಿವಿ ನೋಡ್ಬೇಕು, ಇಷ್ಟೇ ಕೆಲಸ. ಇದನ್ನ ಸುಖ ಅಂತ ಹೇಳುವಂತ ಒಂದು ಸಮಾಜದಲ್ಲಿ ನಾವಿದ್ದೀವಿ. ಇದನ್ನ ಸುಖ ಅಂತ ಹೇಳಿ, ಸುಖ ಅದಲ್ಲ. ಹಂಗೆ ಏನೂ ಕೆಲಸ ಮಾಡದೇ ಇರೋರು ಮನೆಗೆ 30-40 ವರ್ಷಕ್ಕೆ BP ಶುಗರ್ ಎಲ್ಲ ಬಂದು ಮಾತ್ರೆ ತಿನ್ನೋದು, ಅದನ್ನು ಸುಖದ ಭಾಗವಾಗಿ ನೋಡಬೇಕು. ಸೊ ಹಂಗಾಗಿ ಕೆಲಸ ಮಾಡೋದು ಸುಖ ಅನ್ನೋದು ಅನ್ನುವ ಕಲ್ಪನೆ ನಮ್ಗೆಲ್ಲ ಗೊತ್ತಿರ್ಬೇಕು. ಕೆಲಸ ಮಾಡಿದ್ರೆ ಮಾತ್ರ ಮನುಷ್ಯ ಸುಖವಾಗಿರೋದು. ಆದ್ರೆ ತಪ್ಪಾಗಿ ಯೋಚನೆ ಮಾಡ್ತಾ ನಮ್ಮ ತಂದೆ ತಾಯಿಗಳು ಏನ್ ಮಾಡ್ತಾ ಇದ್ದಾರೆ ಅಂದ್ರೆ, ಶ್ರಮವನ್ನ ನಿರಾಕರಿಸ್ಕೊಳ್ತಾ ಇದ್ದಾರೆ. ಹಾಗಾಗಿ ಅದು ಒಂದು ದೊಡ್ಡ ತೊಂದರೆ ಇಡೀ ಸಮಾಜದೊಳಗಡೆ.
ಆ ತರದ್ದು ಬಂದಿದೆ. ಎಲ್ರಿಗೂ ಬೆಂಗಳೂರಿಗೆ ಕೊಡ್ಬೇಕು ನಮ್ಮ ಮಗಳನ್ನ ಅಂತ ಅನಿಸ್ತದೆ. ಎಲ್ಲರೂ ನಮ್ಮ ಮಕ್ಕಳು ಬೆಂಗಳೂರಿಗೆ ಹೋದವರು ಸುಖವಾಗಿರ್ಬೇಕು, ಮನೇಲಿ ಇರ್ಬೇಕು. ಸೊ ಹೀಗಿರುವಾಗ ನಾವು ಅದಕ್ಕೆ ಮಾಡಕ್ಕಲ್ಲ. ಈಗ ನಮ್ಮ ಆದ್ಯತೆ ಏನು ಅಂತ ಹೇಳಿದ್ರೆ, ಇಲ್ಲಿ ಯಾರು ನಮ್ಗೆ ಮದುವೆ ಆಗುವುದಕ್ಕೆ ಒಂದು ಹೆಂಗಸು ಒಂದು ಹೆಣ್ಣು ಬೇಕು, ಒಬ್ಬ ಗಂಡಸು ಬೇಕು ಅನ್ನೋ ತರ ಯಾರು ಬರ್ತಾರೆ ಇಲ್ಲಿ, ಅವರ ಆದ್ಯತೆಯನ್ನ ಗಮನಿಸೋದಷ್ಟೇ. ಸಮಾಜದಲ್ಲಿ ನಾವು ಏನ್ ಮಾಡ್ಬೇಕು, ಅದು ಸಮಾಜವನ್ನು ಬದಲಾಯಿಸಕ್ಕೆ ಅಷ್ಟು ದೊಡ್ಡ ಇದಲ್ಲ, ನಮ್ಮ ಕೈಲಿ ಶಕ್ತಿ ಇರಲ್ಲ. ಆದ್ರೆ ಇಲ್ಲಿ ಬರೋವರಿಗೆ ನಾವು ಒಂದು ವೇದಿಕೆಯನ್ನು ಒದಗಿಸ್ಕೊಡೋದು ಇದರ ಈ ಕಾರ್ಯಕ್ರಮದ ಕೆಲಸ. ಯಾರು ಮದುವೆ ಆಗ್ತಾರೆ ಅವ್ರು ಹೇಳ್ದಂಗೆ ತಿಂಗಳಲ್ಲಿ 2 ಸಲ ಮಾಡೋದು ಒಳ್ಳೇದಂತ ನನಗೆ ಅನಿಸ್ತದೆ. ಆದ್ರೆ ತಿಂಗಳಲ್ಲಿ 2 ಸಲ ಮಾಡೋದಾದ್ರೆ ಅವಾಗ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ, ಅದಕ್ಕೆ ಅವರು ಯಾವಾಗಾದ್ರೂ ಬಿಡುವ ಒಟ್ಟು ಇಲ್ಲಿ ಬಂದವರು ಯಾರೇ ಬರೋದಾದ್ರೂ ರಿಜಿಸ್ಟರ್ ಮಾಡ್ಕೊಂಡು ಬಂದಿರಬೇಕು. ಮತ್ತು ಬಂದು ಅವರು ಒಂದು ಪ್ರೊಫೈಲ್ನ ಅವರು ನೋಡಿ, ಎಲ್ಲಾ ಪ್ರೊಫೈಲ್ಗಳನ್ನ ಅರ್ಜಿಗಳನ್ನ ನೋಡಿ, ಅವ್ರಿಗೆ ಬೇಕಾದವರನ್ನ ಆಯ್ಕೆ ಇಂಥವ್ರು ಬೇಕು ನಮ್ಗೆ, ಅಥವಾ ಇಂಥವ್ರ ಜೊತೆ ನಾವು ಮಾತಾಡ್ತೀವಿ, ಇಂಥವ್ರ ಜೊತೆಗೆ ಮಾತುಕತೆ ಆಡ್ತೀವಿ ಅನ್ನೋದಾದ್ರೆ ಅಂತವ್ರನ್ನ ಕರೆಸೋದು ಒಳ್ಳೇದು. ಆಗ ನಮ್ಗೆ ಜಾಗ ಕಮ್ಮಿ ಆಗ್ತದೆ. ಅಂದ್ರೆ ಆದ್ಯತೆ ಇರೋರು ಈ ಸಲ ಈ ಫೈಲ್ನ ನಾವು ನೋಡ್ತೀವಿ ಅಂತ ಅನ್ನೋರು ಮಾತ್ರ ಬಂದ್ರೆ ಆಗ ನಮ್ಗೆ ಕಡಿಮೆ ಜನ ಬರ್ತಾರೆ, ಮತ್ತು 1 to 1 ಮಾತಾಡಕ್ಕಾಗ್ತದೆ, ಸ್ವಲ್ಪ ಜವಾಬ್ದಾರಿ ತಗೊಳಕ್ ಆಗ್ತದೆ. ಆಮೇಲೆ ಏನಾಗ್ತದೆ ಅಂದ್ರೆ, ಇನ್ನೊಂದು ನಟರಾಜ್ ಸರ್ ಹೇಳಿದ್ರಲ್ಲ, ಈ ಬೇರೆ ಬೇರೆ ಕಾರ್ಯಕ್ರಮಗಳು ಮಾಡಿದಾಗ ಆಗ ನಾವು ಯಾವ್ದಾರ ಒಂದು ಟೈಮ್ನ ಫಿಕ್ಸ್ ಮಾಡಿ ಒಂದು 2 ರಿಂದ 3 ಗಂಟೆ ಒಳಗಡೆ ಈ ಕೆಲಸ ಮುಗಿಸಕ್ಕೆ ಅನುಕೂಲ. ಆ ತರದೊಂದು ಮಾಡ್ಬೋದು. ಆದ್ರೆ ಹೆಣ್ಮಕ್ಳು ಅವ್ರು ಹೇಳಿದ್ರಲ್ಲ, ಇವರು ಸ್ವರೂಪದವರು, ಹೆಣ್ಮಕ್ಳು ಗಂಡ ಇಲ್ಲದಂತ ಹೆಣ್ಮಕ್ಳು, ಮಕ್ಕಳಿರುವಂತ ಹೆಣ್ಮಕ್ಳು ಮದುವೆ ಆಗೋದಕ್ಕೆ ಬಹಳ ದೊಡ್ಡ ಒಂದು ಚಾಲೆಂಜ್ ಇದೆ. ಒಂದು ಸಾಮಾಜಿಕವಾಗಿ ಜನ ಏನನ್ನು ಕಳ್ತಾರೋ ಅನ್ನೋದು ಬಹಳ ದೊಡ್ಡ ಅಂಜಿಕೆ ಮತ್ತು ಒಳಕನ್ನ ಈ ಸಮಾಜ ಸೃಷ್ಟಿಸ್ತಾ ಇರ್ತದೆ. ಈ ಸಮಾಜ ಅತ್ಯಂತ ಕ್ರೂರವಾಗಿರ್ತದೆ. ಸೊ ಯಾವಾಗಲೂ ಹೆಣ್ಣಿನ ಮೇಲೆ ಒತ್ತಡಗಳನ್ನ ಸೃಷ್ಟಿ ಮಾಡ್ತಾ ಇರ್ತದೆ. ಪರೋಕ್ಷವಾಗಿ ನೇರವಾಗಿ ಹೇಳ್ತಾರಲ್ಲ, ಆಡ್ಕೊಳ್ಳೋದ್ರ ಮುಖಾಂತರ ಅವ್ರ ಬಗ್ಗೆ ಮಾತಾಡೋದ್ರ ಮುಖಾಂತರ ಒಂದು ಒತ್ತಡವನ್ನ ಸೃಷ್ಟಿ ಮಾಡಿ ಹೆಣ್ಮಕ್ಳ ಮನಸ್ಸನ್ನೇ ಆ ಒತ್ತಡದಲ್ಲಿ ಸಿಕ್ಕಿಸ್ಬಿಟ್ಟಿರ್ತಾರೆ. ಹಂಗಾಗಿ ಮುಂದಕ್ಕೆ ಬರಲ್ಲ. ಇದು ಒಂದು. ಎರಡನೇದು ಅವ್ರು ಹೇಳಿದ ರೀತಿಯಲ್ಲಿ ಮುಂದಿನ ಅವ್ರ ಮಕ್ಕಳ ಬಗ್ಗೆ ಭವಿಷ್ಯ ಏನು, ಬಂದ ವ್ಯಕ್ತಿ ನಮ್ಮ ಮಕ್ಕಳನ್ನು ನೋಡ್ಕೊಳ್ತಾರೆ ಅನ್ನೋದು ಏನ್ ಗ್ಯಾರಂಟಿ. ಆಮೇಲೆ ಇತ್ತೀಚೆಗೆ ಮದುವೆ ಆಗುವಂತವ್ರು ಅವ್ರಿಬ್ಬರ ನಡುವೆ ಒಂದು ಅಂಡರ್ಸ್ಟ್ಯಾಂಡಿಂಗ್ ಬಂದು ಒಂದು ಸಾಮಾಜಿಕ ಹೊಣೆಗಾರಿಕೆಯಿಂದ ಬದುಕು ನಿಭಾಯಿಸಬೇಕು ಅನ್ನೋದು ಇರಲ್ಲ. ಬೇರೆ ಬೇರೆ ಉದ್ದೇಶಗಳನ್ನೆಲ್ಲ ಇಟ್ಕೊಂಡು ಮದುವೆ ಆಗುವಂತವರೆಲ್ಲ ಇರ್ತಾರೆ. ಅಂತವರನ್ನ ನೋಡಿ ಅಥವಾ ಕೇಳಿ ಅಥವಾ ಆ ಬಗ್ಗೆ ಪೇಪರ್ ಅಲ್ಲಿ ಓದಿ ಕೂಡ ಬಹಳ ಜನ ಹೆಣ್ಮಕ್ಳು ಮದುವೆ ಆಗೋದಕ್ಕೆ ಹಿಂಜರಿತಾರೆ. ನಾಳೆ ಹೆಂಗೋ ಏನೋ ಕಟ್ಕೊಂಡು ನಮ್ಮನ್ನ ನೋಡ್ಕೊಳ್ತಾನೋ ಇಲ್ವೋ, ಅಥವಾ ನಮ್ಮ ಆಸ್ತಿಯನ್ನೇ ಕೇಳಿದ್ರೆ ಏನೋ ಮಾಡ್ತಾನೋ, ಏನ್ ಬೇಕಾದ್ರೂ ಈ ತರದ್ ನಾವು ಇಡೀ ನ್ಯೂಸ್ ಪೇಪರ್ಗಳಲ್ಲಿ ಮೀಡಿಯಾಗಳಲ್ಲಿ ನೋಡ್ತಾ ಇದೀವಿ. ಅಪರಾಧಗಳು ಯಾವ ರೀತಿಯಲ್ಲಿ ಸಂಭವಿಸ್ತವೆ ಅಂತ ಹೇಳೋದು. ನಾಳೆ ಏನಾದ್ರು ಆದ್ರೆ ಅದಕ್ಕೆ ಯಾರು ಹೊಣೆ ಅನ್ನೋ ಹೆದರಿಕೆ ಕೂಡ ಹೆಣ್ಮಕ್ಳಿಗೆ ಇರ್ತದೆ. ಹಾಗಾಗಿ ಅಂತಹ ಹೆಣ್ಮಕ್ಳು ಸ್ವಯಂ ಪ್ರೇರಿತವಾಗಿ ಗಟ್ಟಿ ಮನಸ್ಸು ಮಾಡಿ ನಾನು ಇನ್ನೊಂದು ಮದುವೆ ಆಗ್ಬೇಕು ಮತ್ತು ಒಬ್ಬ ಯೋಗ್ಯ ವ್ಯಕ್ತಿಯನ್ನ ಮದುವೆ ಆಗ್ಬೇಕು, ಅವ್ನು ನಮ್ಗೆ ಬದುಕನ್ನ ನಾವು ಮತ್ತು ಅವನ ಬದುಕನ್ನ ಜೊತೆಯಾಗಿ ಸಾಗಿಸ್ಬೇಕು ಅಂತ. ಬದುಕು ಕೊಡೋದು ಅಂತಲ್ಲ, ಕೊಡೋದು ಅನ್ನೋದು ತಪ್ಪದು. ಬದುಕನ್ನ ಜೊತೆಯಲ್ಲಿ ಸಾಗಿಸ್ಬೇಕು ಅನ್ನೋದನ್ನ ಹೆಣ್ಮಕ್ಳು ಯೋಚನೆ ಮಾಡಬೇಕು. ಸೊ ಹಂಗಾಗಿ ಆ ರೀತಿ ಹೆಣ್ಮಕ್ಳು ಒಂದು ಯೋಚನೆ ಮಾಡಿದಾಗ ಮಾತ್ರ ಅವ್ರು ಮುಂದೆ ಬರಕ್ ಸಾಧ್ಯ ಆಗ್ತದೆ. ಅವರ ಆಸ್ತಿ ಹಕ್ಕಿನ ಪ್ರಶ್ನೆ ಇರ್ತದೆ, ಅವರ ಸಾಮಾಜಿಕ ಘನತೆಯ ಪ್ರಶ್ನೆ ಇರ್ತದೆ, ಅದರಲ್ಲಿ ಅವರ ಬದುಕಿನ ವೈವಾಹಿಕ ಬದುಕಿನ ಪ್ರಶ್ನೆ ಇರ್ತದೆ, ಅವ್ರ ಮಕ್ಕಳ ಭವಿಷ್ಯ ಇರ್ತದೆ. ಇದೆಲ್ಲ ಅನೇಕ ವಿಚಾರಗಳು ಅದರೊಳಗಡೆ ಸೇರ್ಕೊಂಡು ಅವ್ರೇನ್ ಮಾಡ್ತಾ ಇರ್ತಾರೆ, ಹಿಂಜರಿಕೆಯಲ್ಲಿ ಇರ್ತಾರೆ. ಅಂತ ಟೈಮಲ್ಲಿ ಅವರ ಅಪ್ಪ ಅಮ್ಮ ಅದಕ್ಕೆ ಮುಂದ್ಬರ್ಬೇಕು. ಅಪ್ಪ ಅಮ್ಮ ಮುಂದೆ ಬಂದು ನಮ್ಮ ಮಗಳಿಗೆ ಒಂದು ಒಳ್ಳೆಯ ಬದುಕನ್ನು ಕಟ್ಕೊಡ್ಬೇಕು ನಾವು ಅಂತ ಹೇಳಿ ಆ ರೀತಿಯಲ್ಲಿ ಯೋಚನೆ ಮಾಡಿದ್ರೆ, ಮತ್ತು ನೀವೆಲ್ಲರೂ ನಿಮ್ಮ ಅಕ್ಕಪಕ್ಕದಲ್ಲಿರೋರಿಗೆ, ನಿಮ್ಮ ಬಂಧುಗಳಿಗೆ, ನಿಮ್ಮ ಸ್ನೇಹಿತರಿಗೆ ಈ ವಿಚಾರನ ತಲುಪಿಸಿದ್ರೆ ಆಗ ಹೆಚ್ಚು ಕೆಲಸ ಮಾಡಕ್ಕಾಗ್ತದೆ. ನೀವು ಆಗ್ಲೇ ಹೇಳಿದ್ರಲ್ಲ, ಇದು ಹಳ್ಳಿಗೆ ತಲುಪಬೇಕು ಅಂತ ಹೇಳಿ, ಅದಕ್ಕೆ ಬೇಕಾದ್ರೆ ನಾವು ಹೊಸ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಕಂಟೆಂಟ್ ರೆಡಿ ಮಾಡಿ, ಒಂದು ವಿಚಾರ ರೆಡಿ ಮಾಡಿ ಅದನ್ನ ಹಾಕೋಣ. ಅದನ್ನ ಹಾಕಿದ್ರೆ ಅದು ಒಂದು ವಾರದೊಳಗಡೆ ಇಡೀ ಕರ್ನಾಟಕವನ್ನು ತಿರುಗಾಡಿರ್ತದೆ. ಆ ಮೆಸೇಜ್ ಎಲ್ಲ ಹಳ್ಳಿಗೆ ಹೋಗ್ತದೆ. ಎಲ್ಲರ ಕೈಗೆ ಮೊಬೈಲ್ ಇದೆ. ಎಲ್ಲರ ಕೈಗೆ ಮೊಬೈಲ್ ಇರೋದ್ರಿಂದ ಇದರ ಪ್ರಚಾರ ಮಾಡೋದಕ್ಕೇನು ಕಷ್ಟ ಇಲ್ಲ. ಸೊ ಪ್ರಚಾರನ ಹಳ್ಳಿಗೆ ತಲುಪಿಸ್ಬೋದು. ಇಡೀ ಕರ್ನಾಟಕದ ಕೊನೆಯ ಹಳ್ಳಿಗೂ ಕೂಡ ಈ ಮೆಸೇಜ್ ನ ಒಂದು ವಾರದೊಳಗಡೆ ತಲುಪಿಸಕ್ ಆಗ್ತದೆ. ಆದ್ರೆ ಸಮಸ್ಯೆ ಏನು ಅಂತ ಹೇಳಿದ್ರೆ, ಅಲ್ಲಿ ಕೂತಿರೋ ಹೆಣ್ಮಕ್ಳು ಮದುವೆ ಆಗೋದಕ್ಕೆ ಪ್ರೇರೇಪಣೆ ಆಗ್ಬೇಕಲ್ಲ.
ಮಾನಸಿಕವಾಗಿ ಸಿದ್ಧರಾಗಬೇಕಲ್ಲ. ಅದಕ್ಕೆ ಯಾರ ಸಹಾಯ ಬೇಕಾಗ್ತದೆ ಅಂತಂದ್ರೆ ನಿಮ್ಮಂತವ್ರ ಸಹಾಯ ಬೇಕಾಗ್ತದೆ. ನೀವು ಅಂಥವರಿಗೆ ಹೇಳಿ ಮಾಡಿ ಈ ತರದ ಒಂದು ಮದುವೆ ಆಗಿ ಅಂತ ಹೇಳಿ ಒತ್ತಾಯ ಮಾಡಿ, ಅಂದ್ರೆ ಒಂದು ಸಲಹೆ ಕೊಟ್ರೆ ಅವರು ಆಗ ಮುಂದುವರ್ಬೋದು. ಸೊ ಆ ಕಾರಣಕ್ಕಾಗಿ ಈ ಸಲಹಾ ಕೇಂದ್ರ ಇದೆಯಲ್ಲ, ಈ ಸಲಹಾ ಕೇಂದ್ರದ ಕೆಲಸವನ್ನು ಇಂಪ್ರೂವ್ಮೆಂಟ್ ಮಾಡಕ್ಕೆ ನಾವು ಮಾತಾಡ್ತೀನಿ. ಅವರು ರಾಚಪ್ಪ ಸರ್ ಮತ್ತೆ ನಟರಾಜ್ ಸರ್ ಹತ್ರ ಮಾತಾಡ್ತೀನಿ. ಅದಕ್ಕೆ ಅನೇಕ ಮಾನದಂಡಗಳಿದಾವೆ. ಅದ್ರ ಬಗ್ಗೆ ನೀವೇನ್ ಚಿಂತೆ ಮಾಡೋದಿಲ್ಲ. ಅದನ್ನೊಂದು ವಾರದಲ್ಲಿ ನಾವು ಸಹಿ ಮಾಡಕ್ಕಾಗ್ತದೆ. ಆದ್ರೆ ಈಗ ಬರುವಂತ ವಧು ಮತ್ತೆ ವರರು ಇಬ್ರು ಯಾರು ಆಗಿರ್ಬೇಕು, ಅವ್ರು ಯಾಕೆ ಬರಬೇಕು, ಮತ್ತು ಅವ್ರು ಬಂದವರಿಗೆ ಎಷ್ಟು ಹೊಣೆಗಾರಿಕೆಯಿಂದ ಈ ಕೆಲಸ ಮಾಡಿ ನಾವು ಒಂದು ಸಹಾಯ ಮಾಡ್ತೀವಿ ಅನ್ನೋದು ಅದನ್ನ ಮಾಡೋಣ. ಸೊ ಇಷ್ಟೆಲ್ಲ ಆಗಿ ನಿಮ್ಮೆಲ್ಲರೂ ಸಹಕಾರ ಇದ್ರೆ ಈ ಕೇಂದ್ರ ಚೆನ್ನಾಗಿ ಬೆಳಿಬಹುದು ಅಂತ ಹೇಳಿ ನನ್ನ ಧನ್ಯವಾದ. ನಾನು ಅಮ್ಮ ಇಬ್ರು ನಿಮ್ಮ ವಯಸ್ಸು ನಿಮ್ಮ 33 ಇದೆ ವಯಸ್ಸು. ಮೊದಲನೇ ಮದುವೆನೋ ಮರು ಮದುವೆನೋ? ಮೊದಲನೇ. ಯಾವ ಕಮಿಟಿ ಬರ್ತೀವಿ? ನಮ್ದು ಬ್ರಾಹ್ಮಣ್ಸ್. ಈಗ ನೀವು ಯಾವ ತರ ಹೆಣ್ಣನ್ನ ವಧುವನ್ನ ಬಯಸ್ತೀರಾ ನೀವು? ಆತರ ಇಲ್ಲ, ಅದು ಯಾವ ತರ ಅಂತ ಬರಲ್ಲ. ಈಗ ಅವರಿಗೆ ಏನಿದೆ ಫ್ರೀಡಮ್ ನನ್ನ ಕಡೆ ಇಲ್ಲ, ಪೂರ್ತಿ ಫ್ರೀಡಮ್ ಇರುತ್ತೆ. ಅವ್ರು ಕೆಲ್ಸಕ್ಕೆ ಹೋಗ್ಬೇಕು ಅಂತ ಅವ್ರಿಗೆ ಇಷ್ಟ ಇದ್ರೆ ಹೋಗ್ಬೋದು, ಇಲ್ಲ ಕೆಲ್ಸಕ್ಕೆ ಹೋಗಲ್ಲ ಮನೇಲೆ ಆಗ್ತೀನಿ ಅಂತ ಓಕೆ. ಈಗ ಬ್ರಾಹ್ಮಿನ್ಸ್ ಅಲ್ಲೇ ಆಗ್ಬೇಕು, ಬೇರೆಯವರಲ್ಲೇ ಆಗ್ಬೋದು? ಬ್ರಾಹ್ಮಿನ್ಸ್ ಅಲ್ಲೇ ಆಗ್ಬೇಕು ಅಂತ ನಮ್ಮ ಮನೆ ಕಡೆ ಸ್ವಲ್ಪ ಹಂಗೆ ಹೇಳ್ತಾರೆ. ಅದೇ ತರ ನೋಡ್ತಾರೆ. ಪರಿಚಯ ಮಾಡಿ ಫಸ್ಟ್. ಹೆಸರು ಅವೆಲ್ಲ ಹೇಳ್ಬೋದು. ಡೈವರ್ಸ್ ಆಗಿದೆಯಾ? ಹುಷಾರಿಲ್ಲದೆ ಯಾವ ಕಮ್ಯುನಿಟಿಗೆ ಸಂಬಂಧಪಟ್ಟವರು? ನೀವು ಅದೇ ಕಮ್ಯುನಿಟಿಯವ್ರನ್ನ ಮದುವೆ ಆಗ್ಬೇಕು ಅಂತೀರಾ? ಹೇಗೆ? ವೀರಶೈವರು. ಈಗ ನಿಮ್ಗೆ ವೀರಶೈವರಲ್ಲಿ ಹೆಂಗಾಯ್ತು? ಈ ಮಕ್ಕಳು ಎಷ್ಟು ವಯಸ್ಸವರು? ಮಕ್ಕಳು 15 ವರ್ಷದಲ್ಲ? ಮನೆಯಲ್ಲಿ ಅವರ ಮಗಳು ಮಗನ ಮದುವೆ ಮಾಡಿದ್ದಾರೆ. ಮಗಳು ಮಗನ ಮಗು ಇಬ್ಬರು. ಅವರಿಬ್ಬರಿಗೆ ಎಷ್ಟು ವಯಸ್ಸು? ಮದುವೆ ಮಾಡಿದ್ದೀರಾ? ಮದುವೆ ಮಾಡಿದ್ರು. ಆಮೇಲೆ ಮನೆಯಲ್ಲಿ ಸಮಸ್ಯೆ ಆಯ್ತಲ್ಲ, ಹಾಗಾಗಿ ಮನೇಲಿ ಕೆಲಸ ಮಾಡೋದು ಎಲ್ಲದಕ್ಕೂ ಒಟ್ಟು ಬಿಸ್ನೆಸ್ ಮಾಡ್ತಾ ಇದ್ದಾರೆ. ತೋಟ ಇದೆ, ಒಂದು 4-5 ಎಕರೆ ನಮಗೆ. ಅವ್ರು ನಮ್ದು ಸೌತ್ ಕೇಂದ್ರ ನಮ್ದು. ನಾವು ಇಲ್ಲೇ ಬಂದು ಸೆಟ್ಲ್ ಆದ್ವಿ. ನಾನು ಇಲ್ಲೇ ಗವರ್ಮೆಂಟ್ ಟೀಚರ್, ನಾನು ರಿಟೈರ್ಡ್ ಆಗಿದ್ದೀನಿ. ಬಟ್ ಅವಳೇನು ಮಾಡಿದ್ರು, ಇಲ್ಲಿ ಅವಳಿಗೆ ಅಡ್ಜಸ್ಟ್ ಆಗಿಲ್ಲ ಅಂತ ಕಾಣುತ್ತೆ. ಬಟ್ ನಾನು ಇಲ್ಲಿ ಇರೋಲ್ಲ ಅಂತ ಹೇಳಿದ್ವಿ. ಬಂದು ಈ ಮನೆಗೆ ಇರಲ್ಲ ಅಂದ್ರು. ಕೊನೆಗೆ ಆಯ್ತು, ಇನ್ನು ಅಲ್ಲಿಗೆ ಬಂದಿರೋದು, ನೀವೇ ಬನ್ನಿ ಅಂದ್ರು. ಅಪ್ಪ ಅಮ್ಮನೆಲ್ಲ ನೋಡ್ಕೊಳ್ಳೋರು ಯಾರು ಇಲ್ಲ ಇಲ್ಲಿ. ಮತ್ತು ನನ್ನ ಹಸ್ಬೆಂಡಿಗೆ ಹುಷಾರಿರ್ಲಿಲ್ಲ ಸರ್, ನೋಡ್ಕೊಳ್ಳೋರು ಯಾರು ಇಲ್ಲ, ನಾನು ಅಲ್ಲಿ ಬರಲ್ಲ ಅಂತ ಹೇಳ್ದ ಮಗ. ಹಾಗಾಗಿ ನಾನು ಅಲ್ಲಿ ಬರ್ದಿದ್ರೆ ಬೇಡ, ನಾನು ಡಿವೋರ್ಸ್ ಮಾಡ್ಕೊಂಡು ಅಂತ ಡಿವೋರ್ಸ್ ಆಯ್ತು. ಲಾಸ್ಟ್ ಈಗ 1 year ಆಯ್ತು ಡಿವೋರ್ಸ್. ಮಕ್ಕಳಿದಾವ? ಅವ್ರು ಕರ್ಕೊಂಡು ಹೋಗ್ಬಿಟ್ಟೆ ಸರ್. ಅವ್ರ ಮಗಿದೆ ಸ್ವಲ್ಪ ಫೈನಾನ್ಸ್ ದುಡ್ಡು ಕೊಟ್ಟೆ ನಾನು. ಡಿವೋರ್ಸ್ ಆಗಿದೆ? ಡಿವೋರ್ಸ್ ಆಗಿದೆ. ಶಿವಮೊಗ್ಗ ಡಿಸ್ಟಿಕ್ ಭದ್ರಾವತಿ ಜಿಲ್ಲಾ. ನಮ್ಮ ಮಗ ಇದ್ದಾನೆ ಸರ್, ಟೆಂತ್ ಓದ್ತಾ ಇದ್ದಾನೆ. ಈಗ ಮೊನ್ನೆ ಜನವರಿಯಲ್ಲಿ ಡೈವರ್ಸ್ ಆಗಿದೆ. ನಾವು ಭಾಳ ಕರೆದ್ವಿ ಸರ್, ಬರಲಿಲ್ಲ. ನಾನು ಹಿಂದೆ ಬಾ ಅಂತ ಹೇಳಿದ್ರು. ನಾನು ಅಪ್ಪ ನಮ್ಮನೆಗೆ ಇರಲಿಲ್ಲ ಅಂದ್ರೆ ಬೇಡ, ಶಿವಮೊಗ್ಗ ಬಾಡಿಗೆ ಮನೆ ಮಾಡಿ ಇಲ್ಲೇ ಬಂದಿದ್ದೆ. ನಮ್ಮನೆ ಬೇಡ, ಇಲ್ಲ ಶಿವಮೊಗ್ಗನೇ ಖಾಲಿ ಇಲ್ಲ. ಮತ್ತೇನು ಮಾಡಬೇಕು? ಏನು ಮಾಡಬೇಕು? ನೀವೇನು ಕೊಟ್ಟಿಲ್ಲ ಸರ್. ಜೀವನಾಂಶಕ್ಕೆ ತಿಂಗಳ 6,000 ರೂಪಾಯಿ ಕೊಡಬೇಕು. ನಾನು ಸಣ್ಣದ ಅಂಗಡಿ ಇಟ್ಕೊಂಡಿದ್ದೆ ಸರ್. ತಿಂಗಳ 6,000 ಕೊಡೋದು ಭಾರಿ ದೊಡ್ಡ ಸಮಸ್ಯೆ ಇದೆ. ದೊಡ್ಡ ಸಮಸ್ಯೆ ಗಳಿಸ್ತಾನೇ ಇದೆ ದಿನ ದಿನ. ಹೆಣ್ಣು ಮಕ್ಕಳು ರಾಜು ನಮ್ಮ ಇವರು ಹೇಳಿದಂಗೆ ಸುಮಾರು 30-40% ಜನ ನನಗೆ ಮದುವೆನೇ ಬೇಡ, ನಾನು ಹೀಗೆ ಇರ್ತೀನಿ ಅನ್ನೋ ಸ್ಥಿತಿಗೆ ಬಂದು ತಪ್ಪಿದ್ದಾರೆ. ಯಾಕೆ ಅಂತ ಗೊತ್ತಿಲ್ಲ. ನಾವು ನೋಡಿರುವಂತ ಕೆಲವು ಸುದ್ದಿಗಳ ಪ್ರಕಾರ ಈ ಲಿವಿಂಗ್ ಟುಗೆದರ್ ಅನ್ನೋ ಒಂದು ಕೆಟ್ಟ ಸಂಸ್ಕೃತಿ ಒಂದು ಹುಟ್ಕೊಂಡಿದೆ. ಅದು ಅವ್ರು ಏನಪ್ಪ ದೈಹಿಕ ಚಟ ತೀರಿಸ್ಕೊಂಡು ಅವ್ರ ವಯಸ್ಸಿನಲ್ಲಿ ಏನ್ ಬೇಕಾದ್ರೂ ದುಡ್ಕೊಂಡು ಆಮೇಲೆ ನೀನ್ ಬೇಡ ನನ್ನ ಪಡೆ ಆಯ್ತು ಅಂತ ಹೋಗೋದು ನಡೀತಾ ಇದೆ. ಅದ್ರ ಜೊತೆಯೊಳಗೆ ಅಂತ ಹೆಣ್ಣು ಮಕ್ಕಳು ಕೊನೆಯಾಗಿ ಹೋಗಿರೋದು ಜಾಸ್ತಿ ಆಗ್ತದೆ. ಇದನ್ನ ಉಳಿದ ಹೆಣ್ಣು ಮಕ್ಕಳು ಯೋಚನೆ ಮಾಡಬೇಕು.
ಹೆಣ್ಣು ಮಕ್ಕಳು ಸರಿಯಾದ ದಿಕ್ಕಿನಲ್ಲಿ ಯೋಚನೆ ಮಾಡಂಗೆ ಅವ್ರ ಪೋಷಕರು ಅವರಿಗೆ ವಿಚಾರಗಳನ್ನ ನೀತಿಗಳನ್ನ ಕೊಡಬೇಕು. ಅದು ನಮ್ಮ ಜವಾಬ್ದಾರಿ ಇದೆ. ಬಹಳ ಜನ ಪೋಷಕರು ಈಗ ತಪ್ಪಾಡ್ತಾ ಇದ್ದೇವೆ, ತಪ್ಪಾಗ್ತಿದೆ. ಕಾರಣ ಏನಪ್ಪಾ ಅಂತ ಹೇಳಿದ್ರೆ, ಈ ನಮ್ದೇ ಉದಾಹರಣೆ ತಂದ್ರೆ ನಾವು 7 ಜನ ಮಕ್ಕಳಿದ್ವಿ ನಮ್ಮ ಅಪ್ಪಾಜಿಗೆ. ಅವ್ರ ಕೆಲಸವಿತ್ತು. ಏನಾಗ್ತಿತ್ತು ಅಂದ್ರೆ, ನಿಂದು ಊಟ ಆಯ್ತಾ ಅಥವಾ ಇಲ್ಲ ಅಂತ ನಮ್ಗೆ ಅಪ್ಪ ಅಮ್ಮ ಯಾರು ಕೇಳ್ತಿರ್ಲಿಲ್ಲ. ನಮಗೆ ಹಸಿವಾದಾಗ ನಾನು ಊಟಕ್ಕೆ ಹಾಕೊಂತ ಹೋಗ್ಬೇಕಾಗಿತ್ತು, ಊಟ ಹಾಕೊಂಡು ತಿನ್ಬೇಕಾಗಿತ್ತು. ನೀವು ಉಂಡೆ ತಿನ್ನ ಅಂತ ಅವ್ರು ಯಾರ್ಯಾರಿಗೆ ಅಂತ ಕೇಳ್ಕೊಂಡು ಹೋಗ್ತಾರೆ. ನಮ್ಮ ಅಪ್ಪ ಆಫೀಸ್ಗೆ ಹೋಗಿರ್ತಾರೆ, ಅವ್ರು ಏನೇನೋ ಕೆಲಸಗಳಿರ್ತಾರೆ, ಹೌದಲ್ಲ? ಆದ್ರೆ ಈಗ ಪರಿಸ್ಥಿತಿ ಏನಾಗಿದೆ, ಒಂದೇ ಮಗು ಇರುತ್ತೆ, ತುಂಬಾ ಹೆಚ್ಚಂದ್ರೆ 2 ಮಗು. ಅದರೊಳಗೂ ಈಗ ತುಂಬಾ ಜನ ಮಗುನೇ ಬೇಡ ಅನ್ಯ ಸ್ಥಿತಿ ಇರೋ ಗಂಟೆ ಹೆಂಡತಿಯರು ಇದ್ದಾರೆ. ನಮ್ಮ ಮನೇಲೆ ನಮ್ಮ ಅಣ್ಣನ ಮಗ ಒಬ್ಬ ಈಗ 6-7 ವರ್ಷದಿಂದ ಮುಂದೆ ಆದದ್ದು. ಮೊನ್ನೆ ಅವನಿಗೆ ಮಗು ಆಗಿದೆ. ಮಗು ಬೇಡ ಅಂತ 5-6 ವರ್ಷ ತಲುಪಿದ್ರು. ಅವರ ಅಪ್ಪ ನಾವೆಲ್ಲ ಬೈದು ಹೇಳಿದ ಮೇಲೆ ಈಗ ಅವನು ಮಗು ಮಾಡಿಕೊಂಡಿದ್ದಾರೆ. ಗಂಟೆ ಸರ್ವಜನಾಂಗ ಜಾತಿ ಪುನರ್ವಿವಾಹ ಡಿಸಿಷನ್ ಬಂದಂತ ಸರ್ವರಿಗೂ ನಮಸ್ಕರಿಸುತ್ತಾ ಈಗ ಕೊನೆ ಹಂತಕ್ಕೆ ಬಂದಿದ್ದೇವೆ. ವಂದನ ಕೊನೆ. ಇದು 16ನೇ ಕಾರ್ಯಕ್ರಮ. ಇದುವರೆಗೂ ಇವತ್ತು 500 ರೂಪಾಯಿ ಅಂತ ನೀವು ಕೇಳ್ತಾ ಇದ್ದೀರಾ. ಇದು ಇಲ್ಲಿರೋರು ಯಾರು ಈ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಿಲ್ಲ. 16ನೇ ಕಾರ್ಯಕ್ರಮ. 1.5 ವರ್ಷ ಆಗ್ತಾ ಬಂತು. ಎಲ್ಲ ವೈಯಕ್ತಿಕವಾಗಿ ಇಲ್ಲಿ ಯಾರು ನಿವೃತ್ತ ಅಧಿಕಾರಿಗಳಿದ್ದಾರೋ ಅವರೇ ಸ್ವತಃ ಹಾಕಿ ಪ್ರತಿಯೊಂದೊಂದು ಮಾಡ್ತಾ ಬಂದಿದ್ರು. ಯಾರ ಹತ್ರ ಒಂದು ನಯ ಪೈಸೆ ತಗೊಂಡಿಲ್ಲ. ಒಟ್ಟು ಇಲ್ಲಿ ಬಂದಂತವ್ರು ಸುಮ್ಮನೆ ಬರ್ತಾರೆ ಹೋಗ್ತಾರೆ. ಅವ್ರಿಗೊಂದು ಇದಿರ್ಲಿ ಸರ್. ನಾವು ಹೋದ್ ಸರಿ ಯಾರೋ ಉಡುಪಿಯಲ್ಲಿ ಯಾರೋ ಬಂದಿದ್ರು, ನಾವು 3 ಸರಿ ಒಂದು ವೇದಿಕೆ ಮಾಡಿದ್ರು ಸರ್. ಒಬ್ಬೊಬ್ಬರಿಂದ 2,000 ರೂಪಾಯಿ ತಗೊಂಡಿದ್ರು. ಒಬ್ಬೊಬ್ಬರು 2-3 ಸಾವಿರ ಜನ ಇತ್ತು. ಎಷ್ಟು ಲಕ್ಷ ರೂಪಾಯಿ ದುಡ್ಡು ಆಯ್ತು. ನೀವೇನು ತಗೊಂತ ಇಲ್ಲ ಸರ್. ಫ್ಯಾನಿಗಾದ್ರೆ ಕರೆಂಟ್ ಎಷ್ಟು ಬಿಲ್ ಬರುತ್ತೆ, ಲೈಟ್ ಆದ್ರೆ ಎಷ್ಟು ಬರುತ್ತೆ ಸರ್ ಇದು ಅಂತ ಹೇಳಿದ್ರು. ಇದು ಯಾವುದು ನಾವು ಪಾರದರ್ಶಕವಾಗಿ ಕೆಲಸಗಳನ್ನ ಮಾಡ್ತಾ ಇದೀವಿ. ಯಾವುದು ಮುಚ್ಚುಮರ ಇಲ್ಲ, ಎಲ್ಲ ರೆಕಾರ್ಡೆಡ್ ಇದೆ. ಮತ್ತೆ ಇಲ್ಲಿ ಕೆಲವು ಜನ ಹೇಳ್ಬೋದು, ನನಗೆ ಮದುವೆ ಆಗಿಲ್ಲ ಸರ್, ನನಗೆ ಡೈವರ್ಸ್ ಆಗಿದೆ, ನನಗೆ ಇದು ಮದುವೆನೇ ಆಗಿಲ್ಲ ಅಂತ. ಬಟ್ ಎಲ್ಲ ಸತ್ಯಾಂಶಗಳನ್ನ ಇಲ್ಲಿ DC ಮಕ್ಕಳ ಕಲ್ಯಾಣ ಇಲಾಖೆ ಅಧಿಕಾರಿಗಳನ್ನ ಸಂಬಂಧಪಟ್ಟ ಇಲಾಖೆಯನ್ನ ಸಮ್ಮುಖದಲ್ಲಿ ತಂದುಬಿಟ್ಟು ಆಮೇಲೆ ನಿಮ್ಮನ್ನ ರಿಜಿಸ್ಟರ್ ಮದುವೆ ಮಾಡಿಕೊಡುವಂಥದ್ದು ಇದು ಒಂದು ಹೊಂದಾಣಿಕೆ ಆಗ್ಲಿಕ್ಕೆ. ಮತ್ತೆ ಇದರಿಂದ ಬೇರೆ ಬೇರೆ ನಾವು ಕೂಡಿಸಿ ಮತ್ತೆ ನಮ್ಮ ಕುತ್ತಿಗೆ ಬರುವಂತದ್ದು ಬರಬಾರ್ದು ಅನ್ನೋ ಉದ್ದೇಶ. ಎಲ್ಲವೂ ಲೈವ್ ಇರುತ್ತೆ, ಮತ್ತೆ ಎಲ್ಲವೂ ಪಾರದರ್ಶಕ. ಯೂಟ್ಯೂಬ್ ಅಲ್ಲೂ ಸಿಗುತ್ತೆ, ಪೇಪರ್ ನ್ಯೂಸ್ ಅಲ್ಲೂ ಬರುತ್ತೆ. ಸರಿನಾ? ಇದೊಂದು ಮಾಹಿತಿ. ಹಾಗಾಗಿ ಈ ವೇದಿಕೆಯಲ್ಲಿ ಅಧ್ಯಕ್ಷರಾಗಿ ಆಸೀನಾಗಿರುವಂತಹ ಶ್ರೀಯುತ ಪ್ರೊಫೆಸರ್ H. ರಾಜಪ್ಪನವರಿದ್ದಾರೆ. ಅವರಿಗೆ ನಿಮ್ಮೆಲ್ಲರ ಪರವಾಗಿ ವಂದನಾರ್ಪಣೆಯನ್ನು ತಿಳಿಸುತ್ತೇವೆ. ಹಾಗೆ ವೇದಿಕೆ ಮೇಲೆ ಆಸೀನರಿರುವಂತಹ ತೆರಿಗೆ ನಿವೃತ್ತ ಅಧಿಕಾರಿಗಳಂತಹ ಶ್ರೀನಿವಾಸ್ ಅವರಿದ್ದಾರೆ. ಅವ್ರಿಗೂ ನಿಮ್ಮೆಲ್ಲರ ಪರವಾಗಿ ವಂದನಾರ್ಪಣೆಯನ್ನು ತಿಳಿಸುತ್ತೇವೆ. ಹಾಗೆ ನಿರಂತರವಾಗಿ ಹಲವು ಸೇವೆಗಳನ್ನು ಸಲ್ಲಿಸ್ತಾ ಬರ್ತಾ ಇರುವಂತ ಯಾವುದೇ ಒಂದು ನಯಾ ಪೈಸವನ್ನು ಇದುವರೆಗೂ ನೀವು ನೋಡ್ತಾ ಇರೋದು ಇದೊಂದು. ಇಂಥ ಸುಮಾರಷ್ಟು ಕಾರ್ಯಕ್ರಮ ಬೆಳಗ್ಗೆಯಿಂದ ಸಂಜೆವರೆಗೂ ನಿರಂತರವಾಗಿ ಮಾಡ್ತಾ ಇರ್ತಾರೆ. ನಿರುದ್ಯೋಗಿಗಳಿಗೆ ಉದ್ಯೋಗ ಕೊಡಿಸುವಂತ ಡಿಸೈನರ್, ಫ್ಯಾಷನ್ ಡಿಸೈನರ್ ಆಗಿರ್ಬೋದು, ಇನ್ನು ಯಾವ್ದಾವ್ದು ಆಗಿರ್ಬೋದು, ನೊಂದವರು ಏನೇ ಬಂದ್ರು ಇಲ್ಲಿ ಆ ಕೆಲಸ ಮಾಡ್ತಾ ಬಂದಿರ್ತಾರೆ. ನಮ್ಮ ಪತ್ರಕರ್ತರು ಆರ್ಟಿ ನಟರಾಜ್ ಅವರು ಇದ್ದಾರೆ. ಅವ್ರಿಗೂ ತುಂಬಾ ನಿಮ್ಮೆಲ್ಲರ ಹಾಗೆ 45 ವರ್ಷಗಳಿಂದ ರಾಜಕೀಯ ಕ್ಷೇತ್ರದಲ್ಲಿದ್ದು ಈಗ ಈ ಕ್ಷೇತ್ರದಲ್ಲೂ ಬಂದು ಕೆಲಸ ಮಾಡ್ತಿರುವಂತಹ ಶ್ರೀಮತಿ ರಾಜಮ್ಮ ಅವರಿದ್ದಾರೆ. ನಿಮ್ಮೆಲ್ಲರ ಪರವಾಗಿ ಅವ್ರಿಗೂ ತುಂಬ ಹಾಗೆ ಇದರಿಂದನೇ ಸುಮಾರು ವರ್ಷಗಳ ಕಾಲ. ಯಾಕಂದ್ರೆ ನಾವೇನ್ ಮಾಡ್ತೀವಿ ಅಂದ್ರೆ ಮುಂದ್ಗಡೆ ಮಾತ್ರ ಕೆಲಸ ಮಾಡೋರು ನೋಡ್ತೀವಿ, ಹಿಂದ್ಗಡೆ ಮಾಡೋರು ಯಾರು ನಾವು ಗಮನಿಸಲ್ಲ. ಹಾಗೆ ನಮ್ಮನ್ನೆಲ್ಲ ರಕ್ಷಣೆ ಕೊಡುವಂತ ಪೊಲೀಸ್ ಇಲಾಖೆಯಲ್ಲಿ ಬೇರೆ ಬೇರೆ ಇಂಟೆಲಿಜೆನ್ಸ್ ಬ್ಯೂರೋ, ಬೇರೆ ಬೇರೆ ಮಾಹಿತಿ ಪ್ರತಿಯೊಂದೊಂದು ನಮ್ಮನ್ನ ಸುಭಿಕ್ಷವಾಗಿ ರಕ್ಷಣೆ ಕೊಡ್ತಂತ ಇಂಥವೆಲ್ಲ ಮಾಡ್ತಾ ಬಂದಂತ ನಮ್ಮ ಸೋಮಣ್ಣ ಅವರಿದ್ದಾರೆ. ಅವ್ರ ನಿವೃತ್ತಿ ಆಗಿದ ಮೇಲೆ ಹಾಗೆ ನಮ್ಮ ರಿಪ್ಪನ್ಪೇಟೆ ಪ್ರೊಫೆಸರ್ ರಾಜು ಅವರಿದ್ದಾರೆ. ಅವರು ಈ ಕಾರ್ಯಕ್ರಮಕ್ಕೆ ಬಂದು ತಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಿದರೆ ಅವ್ರಿಗೂ ನಿಮ್ಮೆಲ್ಲರ ಪರವಾಗಿ ತುಂಬು ಹೃದಯ ಧನ್ಯವಾದ. ಇಲ್ಲಿ ಆಗಮಿಸಿದಂತಹ ಎಲ್ಲರಿಗೂ ವಿಜಯಲಕ್ಷ್ಮಿ ಅವರ ಇದ್ದಾರೆ. ಅವ್ರಿಗೂ ನಿಮ್ಮೆಲ್ಲರ ಪರವಾಗಿ ತುಂಬು ಹೃದಯದ ಧನ್ಯವಾದ ಸಲ್ಲಿಸ್ತೀವಿ. ಹಾಗೆ ಮಹಿಳೆಯರ ಪರವಾಗಿ ನಿರಂತರವಾಗಿ ಕೆಲಸ ಮಾಡ್ತಾರ ರೇಣುಕಮ್ಮ ಅವರಿದ್ದಾರೆ. ಅವ್ರಿಗೂ ತುಂಬು ಹೃದಯದ ಅಭಿನಂದನೆ. ಎಲ್ಲ
ಜಿಲ್ಲೆಯಿಂದ ಕೆರೆ ಹೇಳಿದ್ರು ಬರೀ ಇದೇ ಜಿಲ್ಲೆಯಿಂದ ಬಂದಿದ್ದಾರಂತೆ. ಇದೇ ಜಿಲ್ಲೆಯಿಂದ ಬಂದಿಲ್ಲ. ಬೆಳಗಾಂ, ಬಾಗಲಕೋಟೆ, ಬೆಂಗಳೂರು, ಮೈಸೂರು, ತುಮಕೂರು, ಚಿಕ್ಕಮಗಳೂರು ಯಾರು ಇಲ್ಲ ಅವಾಗಲೇ ಹೇಳಿದ್ರು. ಬಟ್ ಇನ್ನು ಉಡುಪಿ ಎಲ್ಲಾ ಜಿಲ್ಲೆಗಳದ್ದು ನಿರಂತರವಾಗಿ ಬರ್ತಾ ಇದಾರೆ. ಬಟ್ ಇಲ್ಲಿಗೆ ಸೀಮಿತ ಆಗಿಲ್ಲ. ದಿನನಿತ್ಯ ಫೋನ್ ಮಾಡ್ತಾರೆ. ಆ ವಾಟ್ಸ್ಆಪ್ ಅಲ್ಲಿ ಫೋನ್ ನಂಬರ್ ಅನ್ನು ಕೊಟ್ಟಿರ್ತಾರೆ, 145 ಲಾಸ್ಟ್ ನಂಬರ್. ಅದು ಇದ್ದಾರೆ ಮೇಡಮ್ ರಾಜಮ್ಮ ಅವ್ರದ್ದೇ ಆ ನಂಬರ್ ಇದೆ, ಕಾಂಟ್ಯಾಕ್ಟ್ ಮಾಡ್ಕೊಂಡ್ರು ಆಯ್ತು. ಇಲ್ಲಿ ಸಭೆ ಮುಗಿದ ಮೇಲೆ ನೀವು ಗ್ರೂಪ್ ಫೋಟೋ ಇರುತ್ತೆ. ಗ್ರೂಪ್ ಫೋಟೋ ನಂತರ ಇಲ್ಲಿ ಏನು ಅಪ್ಲಿಕೇಶನ್ ಕೊಟ್ಟಿರೋ ಕೆಲವು ಜನ ಬಂದಿಲ್ಲ, ಅವ್ರದನ್ನ ನಿಮ್ಗೆ ತೋರಿಸ್ತಾರೆ. ನಿಮ್ಗೆ ಯಾವ್ಯಾವ ಸೆಲೆಕ್ಟ್ ಆಗತ್ತೋ ಅವರನ್ನ ಕನ್ವೆ ಮಾಡ್ಕೊಡ್ತಾರೆ, ಸರಿನಾ? ಆಮೇಲೆ ನೀವು ಕನ್ವೆ ಆಗಿ ಹೊಂದಾಣಿಕೆ ಆಯ್ತು ಅಂದ್ರೆ ಮುಂದಿನ ದಿನದಲ್ಲಿ ಏನ್ ಹೇಳ್ತಾರೆ ರಿಜಿಸ್ಟರ್ ಮೇರೆಗೆ ಇಲ್ಲಿಂದ ವ್ಯವಸ್ಥೆ ಮಾಡಬೇಕು ಅಂತ ಅನ್ಕೊಂಡಿದ್ದಾರೆ. ಸರಿ, ಎಲ್ಲ ಪಾರದರ್ಶಕವಾಗಿ. ನೀವು ಏನೇ ಸುಳ್ಳು ಹೇಳಿದ್ರು ಬಹುಶಃ ಇಲ್ಲೇ ಗೊತ್ತಾಗುತ್ತೆ ನೀವೇನ್ ಸುಳ್ಳು ಹೇಳ್ತೀರೋ ಬಿಡ್ತೀರಂತ. ನಮ್ಗಂತೂ ಗೊತ್ತಿಲ್ಲ. ನೀವೇನ್ ಹೇಳ್ತೀರೋ ಅದೇ ಸತ್ಯ ಅಂತ ತಿಳಿದಿದ್ದೀವಿ ನಾವು, ಸರಿನಾ? ಈ ಕಾರ್ಯಕ್ರಮಕ್ಕೆ ಆಗಮಿಸಿದ ತಮ್ಮೆಲ್ಲರಿಗೂ ವಂದನಾ ಅನ್ಕೊಂಡು ಹೇಳ್ತಾರೆ. ಒಂದೆರಡು ಮಾತುಗಳನ್ನು ಮುಗಿಸ್ತಿದ್ದಾರೆ.